ಯಂ ಶೈವಃ ಸಮುಪಾಸತೆ ಶಿವೈತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧಾ ಬುದ್ಧೈತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕೋ ಅರ್ಹನ್ನಿತ್ಯತಿ ಜೈನಶಾಸನರತ ಕರ್ಮೇತಿ ಮೀಮಾಂಸಕೋ ಸೋಯಂ ವಿದಧಾತು ಯೋ ವಾಂಛಿತಫಲಂ ತ್ರೈಲೋಕ್ಯನಾಥೋ ಭುಃ. ಓಂ ಶಾಂತಿ ಶಾಂತಿ ಶಾಂತಿ. ಯಾರ ಪುಣ್ಯಸ್ಮರಣೆಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆಯೋ, ಯಾರ ಮಾತುಗಳನ್ನು ಕೇಳಿ ನಮ್ಮ ಕಿವಿಗಳು ತೃಪ್ತವಾಗುತ್ತಿದ್ದವೋ, ಯಾರ ದರ್ಶನದಿಂದ ಕಣ್ಣುಗಳು ತಣಿಸಲ್ಪಡುತ್ತಿದ್ದವೋ, ಯಾರ ಆಚಾರ ವಿಚಾರಗಳು ನಮ್ಮ ಜೀವನವನ್ನೇ ಪರಿವರ್ತಿಸುತ್ತಿದ್ದವು, ಅಂಥ ಪೂಜ್ಯಪಾದ ಸಿದ್ದೇಶ್ವರ ಅಪ್ಪಗಳ ಸನ್ನಿಧಾನದಲ್ಲಿ ವಂದಿಸಿ ಅವರ ಶ್ರೀರಕ್ಷೆಯನ್ನು ಪಡೆದು ಸನ್ಯಸ್ತ ಜೀವನವನ್ನು ಸ್ವೀಕರಿಸಿ ಬಹುವರ್ಷಗಳವರೆಗೆ ಅವರ ಸಾನ್ನಿಧ್ಯದಲ್ಲಿದ್ದು ತಿಕೋಟಾದ ವಿರಕ್ತ ಮಠಕ್ಕೆ ಪಟ್ಟಾಧಿಕಾರಿಗಳಾಗಿ ಇಡೀ ತಮ್ಮ ಜೀವನವನ್ನೇ ಸಿದ್ದೇಶ್ವರ ಅಪ್ಪಗಳವರ ಸೇವೆಗಾಗಿ ಅವರು ತಿಳಿಸಿಕೊಟ್ಟ ಜ್ಞಾನದ ಮಾತುಗಳನ್ನು ಹಳ್ಳಿಯ ಕೊನೆಯ ವ್ಯಕ್ತಿಯವರೆಗೆ ಮುಟ್ಟಿಸಬೇಕೆಂಬ ವ್ರತವನ್ನು ಕೈಕೊಂಡು ತಮ್ಮನ್ನೇ ಯಾವ ಆಶೆ ಆಕಾಂಕ್ಷೆಗಳೂ ಇಲ್ಲದೆ ತಮ್ಮನ್ನೇ ತಾವು ನಾಡಿಗೆ ಸಮರ್ಪಿಸಿಕೊಂಡಂಥ ಪೂಜ್ಯ ಅಪ್ಪಗಳವರಿಗೆ ನಗೆಮಾರಿ ತಂದೆಗಳೇ ಅಂತ ಹೆಸರಿಟ್ಟಿದ್ರು. ಅಂಥ ಚನ್ನಮಲ್ಲಿಕಾರ್ಜುನ ಶ್ರೀಗಳ ಚರಣಗಳಲ್ಲಿ ವಂದಿಸಿ ಗರ್ಗದ ಮಡಿವಾಳೇಶ್ವರರ ಜಗದ್ಗುರು ಪೀಠವನ್ನು ಅಲಂಕರಿಸಿದವರು ಸಿದ್ದೇಶ್ವರ ಅಪ್ಪಗಳವರ ಸೇವೆಯನ್ನು ಹಗಲಿರುಳು ಹಲವು ವರ್ಷಗಳವರೆಗೆ ಮಾಡಿ ಅವರ ಕೃಪೆಗೆ ಪಾತ್ರರಾದಂಥವರು. ಕೃಷಿಯ ಕಾಯಕದಲ್ಲಿ ನಿಷ್ಠೆಯುಳ್ಳವರು, ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣಗಳನ್ನು ಕೊಡುವುದಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡಂಥವರು. ಕಕ್ಮರಿ ಮತ್ತು ಗರ್ಗದ ಪೀಠಾಧಿಕಾರಿಗಳು ಆದಂಥ ಆತ್ಮಾರಾಮ ಶ್ರೀಗಳಲ್ಲಿ ವಂದಿಸುತ್ತಾ ಸತ್ತಿಗೇರಿ ಮತ್ತು ಹುಮನಾಬಾದದ ಪೂಜ್ಯರಲ್ಲಿ 1 ತಿಂಗಳುಗಳವರೆಗೆ ತಮಗೆಲ್ಲ ಉಪದೇಶಾಮೃತವನ್ನು ದಯಮಾಡಿಸಿದಂಥವರು. ಪೂಜ್ಯ ಬುದ್ಧೀಜಿಯವರ ಸಾನ್ನಿಧ್ಯದಲ್ಲಿ ಅಂತಿಮ ಸನ್ಯಾಸ ದೀಕ್ಷೆಯನ್ನು ಪಡೆದಂಥವರು. ಅಪ್ಪಗಳು ಹೋಗೋದಕ್ಕಿಂತ ಮುಂಚೆ
ಪ್ರಯಾಣ ಬೆಳೆಸೋದಕ್ಕಿಂತ ಮುಂಚೆ 1-2 ದಿವಸ ಮುಂಚೆ ಅವರ ಶ್ರೀಹಸ್ತವನ್ನು ಮುಟ್ಟಿಸಿ ಕಾಷಾಯ ವಸ್ತ್ರಗಳನ್ನು ಧರಿಸುವಂಥವರು, ಅವರ ಕೃಪೆಗೆ ಪಾತ್ರ ಆದಂಥವರು, ಸಿದ್ದೇಶ್ವರ ಅಪ್ಪಗಳವರ ಜ್ಞಾನದ ಬುತ್ತಿಯನ್ನು ತಲೆಯ ಮೇಲೆ ಹೊತ್ತು ನಾಡಿಗೆ ಉಣಬಡಿಸಬೇಕೆಂಬ ಮಹತ್ ಸಂಕಲ್ಪವನ್ನು ಇಟ್ಕೊಂಡು ಇಡೀ ತಮ್ಮ ಜೀವನವನ್ನೇ ಅವರ ಪಾದಗಳಿಗೆ ಅರ್ಪಿಸಬೇಕು ಅಂತ ಬಂದು ಬಹಳ ಕಡಿಮೆ ಸಮಯದಲ್ಲಿ ಬುದ್ಧಿಜಿಯವರನ್ನು ಆರಾಧಿಸಿ ಅವರ ಜ್ಞಾನವನ್ನು ಅರಗಿಸಿಕೊಂಡು ತಮಗೆಲ್ಲ ತಿಂಗಳಿನವರೆಗೆ ಉಪದೇಶಾಮೃತವನ್ನು ನೀಡಿದಂಥ ಮತ್ತು ಸಾಲೋಟಿಗೆಯ ಸಿದ್ದೇಶ್ವರ ಗುರುದೇವ ಆಶ್ರಮದ ಪೂಜ್ಯರಾದಂಥ ಸಂಗಮೇಶ್ವರ ಶ್ರೀಗಳಿಗೂ ವಂದಿಸುತ್ತಾ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ತಾವಿಲ್ಲಿ ಈ ಪ್ರವಚನ ಕಾರ್ಯಕ್ರಮವನ್ನು ಆರಂಭಿಸಿದ್ದನ್ನು ನನಗೆ ಪೂಜ್ಯ ಚನ್ನಮಲ್ಲಿಕಾರ್ಜುನ ಶ್ರೀಗಳು ಹೇಳಿದರು. ಒಂದು ದಿವಸ ತಾವು ಬರ್ಬೇಕ್ರಿ ಅಂದರು. ನನಗೆ ಬರೋದು ಕಷ್ಟ ಅದ್ರಿ, ಅದರ ಆಗೋದಿಲ್ಲ, ಶಿವರಾತ್ರಿ ಸಮೀಪ ಬಂದೈತಿ, ನಮ್ಮ ಮಠದ ಉತ್ಸವ ಇರ್ತೈತಿ ಅಂತಂದೆ. ಏನಾರ ಮಾಡಬೇಕು ಬರಬೇಕು ಅಂದರು. ಈ ಸರಿ ಆಗೋದಿಲ್ಲ, ಮತ್ತು ಮುಂದೆ ಯಾವಾಗಾರ ಹೋಗೋಣ ನೋಡೋಣ ಅಂದೆ. ಅಂದ್ಕೂಡಲೇ ಆಯ್ತು ತಗೋರಿ ಅಂಥೇಳಿ ಕೈ ಬಿಟ್ರು. ಮತ್ತೇನು ಮನಸ್ಸಿನಾಗ ಬಂತು ಏನೋ, ಮತ್ತೊಂದು 4 ದಿವಸ ಬಿಟ್ಟು ಮತ್ತೆ ಹೊಳ್ಳಿ ಫೋನ್ ಮಾಡಿದ್ರು. ಏನು ನೀವು ಯಾವಾಗ ಬರ್ತೀರಿ ಆವಾಗ ನಾವು ಅದನ್ನು ಸಮಾಪ್ತಿ ಮಾಡ್ತೀವಿ, ಬರ್ರಿ ನೀವು ಅಂತಂದು. ನಾ ಯಾವಾಗ ಬರುವಪ್ಪ, 10-11ನೇ ತಾರೀಕಿಗೆ ಬಂದ್ರೆ ನಾವು ಒಟ್ಟು ಆಗಲಾರ್ದನ್ನೊಂದು ಏನರ ಹೇಳ್ಬೇಕಂತ 11ನೇ ತಾರೀಕಾದ್ರೆ ಆಕೈತಿ ನೋಡು ಅಂತಂದೆ. ಆತವ್ರಿ 11ಕ್ಕೆ ಬರ್ರಿ, ಏನಾ ತಿಂಗಳು ಬಿಟ್ಟು ಬಂದರೂ ಸಹಿತ ನಾವು ಮಾಡತ್ತೀವಿ, ಬರ್ರಿ ನೀವು ಏನಾ ತಿಂಗಳಿಗಟ್ಲೆ ನಾವು ನೋಡ್ಸ್ಕೊಂಡು ಹೋಗ್ತೀವಿ ಹಂಗ ಅಂತ. ಗುರುಗಳು ಹಂಗೆ ಯಾರಿಗೆ ಬಹಳ ಆಗ್ರಹ ಮಾಡೋರೆಲ್ಲ ಯಾಕೆ ಇಟ್ಟು ಮಾಡಿ ನಮ್ಮನ್ನು ಯಾವ ದೊಡ್ಡ ತಗ್ನ್ಯಾಗ ಹಾಕ್ಬೇಕಂತ ಮಾಡ್ಯಾರ ಅಂತ ತಿಳ್ಕೊಂಡು ಆಜ್ಞೆ ಮಾಡ್ತಾರಂದ್ರೆ ಹೋಗ್ಬೇಕು ಅಂತ ನಿರ್ಣಯ ಮಾಡಿದ್ವಿ. ಹಗಲು ರಾತ್ರಿ ಪ್ರವಾಸ ಮಾಡ್ಕೊತ ಇದ್ದೀವಿ. ನಾನು ರಾತ್ರಿ 1 ಗಂಟೆಗೆ ಬಂದೇನು ಮಠಕ್ಕೆ ಮುತ್ಯ. ಮತ್ತೆ ಸ್ನಾನ ಪೂಜೆ ಮಾಡ್ಕೊಂಡು ಈ ಕಡೆ ಹೊಂಟೀನಿ. ಅದ್ರಾಗ ಈ ಮುತ್ಯ ಒಬ್ಬ ರಾತ್ರಿ ಫೋನ್ ಮಾಡಿದೆ. ಇವರು ರಾತ್ರಿ ಎಲ್ಲ ಬಂದಾರ. 12ಕ್ಕೆ ಅವ್ರು ಮಠ ಬಿಟ್ಟಾರ. ಅವರು 4 ಸುಮಾರ ಕಕ್ಮರಿ ಬಂದು ಮುಟ್ಟಿ ಅವರು ಸ್ನಾನ ಪೂಜೆ ಮಾಡ್ಕೊಂಡು ಮತ್ತೆ ಕಡೆ ಬಂದಾರ. ಯಾಕಂದ್ರೆ ನೀವೆಲ್ಲರೂ ಬೆಳಗಿನ ಜಾವದಲ್ಲಿ ಬರ್ತೀರಿ ಅಂತ ತಿಳ್ಕೊಂಡು. ತಿಂಗಳಗಟ್ಟಲೆ ಪೂಜ್ಯರು ತಮ್ಮ ಅನುಭವಾಮೃತವನ್ನು ನೀಡ್ಯಾರ. ನೀವು ಕೇಳಿರಿ. ಬಿಜಾಪುರ ಇದು ಒಕ್ಕಲಿಗರ ನಾಡು, ರೈತರ ನಾಡು. ಇಲ್ಲಿ ಎಲ್ಲನೂ ಭಾಳ ಸಮೃದ್ಧ ಐತಿ. ಬಿಸಿಲಂದ್ರೆ ಸಾಕಷ್ಟು ಬಿಸಿಲೂ ಇರ್ತೈತಿ. ಈಗ ನೋಡ್ರಿ ಎಲ್ಲ ಕಡೆ ಬಿಸಿಲ, ನಿಮ್ಮ ಊರಾಗ ಚಳಿನೂ ರಗಡೆ ಬರ್ತೈತಿ. ಮತ್ತು ಯಾವುದು ಆಪತ್ತು ಅಂತ ಬರುತ್ತಾ ಅದನ್ನು ಅವಕಾಶದಲ್ಲಿ ಪರಿವರ್ತಿಸಿಕೊಳ್ಳುವಂಥ ಸಾಮರ್ಥ್ಯವುಳ್ಳಂಥ ಜನ ಬಿಜಾಪುರದವರು. ಬರಗಾಲವನ್ನೂ ಸಹಿತ ಒಂದು ಅವಕಾಶ ಅಂತ ಬಳಸ್ಕೊಂಡು ಹಣ್ಣಿನ ತೋಟಗಳನ್ನು ಮಾಡಿಕೊಂಡು
ಬದುಕನ್ನು ಶ್ರೀಮಂತ ಮತ್ತು ಹಸನ ಮಾಡಿಕೊಳ್ಳುವಂಥವರ ನಾಡಿದು. ಬಹಳ ವರ್ಷಗಳಿಂದ ಬೇರೆ ಬೇರೆಯವರು ಈ ನಾಡನ್ನು ಆಳಿದರು. ಹೊಯ್ಸಳರು ಆಳ್ಯಾರ, ಕದಂಬರ ಆಳ್ಯಾರ, ಚಾಲುಕ್ಯರ ಆಳ್ಯಾರ, ಕಲಚೂರಿ ಮನೆತನದವರು ಆಳ್ಯಾರ ಮತ್ತು ಮೊಘಲರು ಆಳ್ಯಾರ. ಯಾರು ಆಳಿದ್ರೂ ಸಹಿತ ಇಲ್ಲಿಯ ಜನರ ಮನದ ಶ್ರೀಮಂತಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ. ಎಲ್ಲರೂ ತಮ್ಮದು ಬಿತ್ತಬೇಕು, ತಮ್ಮದು ಬೆಳಿಬೇಕಂತ ಬಂದರು. ಆದರೆ ಈ ಮಣ್ಣಿನಲ್ಲಿದ್ದಂಥ ಈ ಮಣ್ಣಿನ ಮಕ್ಕಳು ತಾವೇ ತಮ್ಮದಾಗಿ ಬೆಳೆಸಿಕೊಂಡಂಥ ಸಂಸ್ಕಾರ, ನಡವಳಿಕೆಗಳನ್ನು, ತ್ಯಾಗ ತಪಸ್ಸುಗಳನ್ನು ಮತ್ತೊಬ್ಬರಿಗೆ ಕೊಡಮಾಡಿದ್ದಾರೆ. ತಮಗೆ ಗೊತ್ತಿರ್ಬೇಕು, ಇಡೀ ಕರ್ನಾಟಕದೊಳಗೆ ಎಷ್ಟು ಮಠಗಳದಾವೆ, ಅದರೊಳಗಿನ 60% ಮಠಾಧೀಶರು ಬಿಜಾಪುರ ಜಿಲ್ಲಾದವರು ಅದಾರ. ಇದು ಬಸವಣ್ಣನ ನಾಡಾಗಿರೋದ್ರಿಂದ ಇಲ್ಲಿ ಉತ್ತಮ ಸಂಸ್ಕಾರಗಳದಾವೆ. ಕೃಷಿಕೃತ್ಯ ಕಾಯಕವನ್ನು ಮಾಡುವಂಥವರ ನಾಡು ಇದು. ಬಸವಣ್ಣವರು ಕೃಷಿಕೃತ್ಯ ಕಾಯಕವನ್ನು ಮಾಡುವಂಥ ರೈತರೇನದಾರ, ಅವನ ತನು, ಅವನ ಮನಸ್ಸು ಪವಿತ್ರವಾದಂಥವುಗಳು, ಅವನ ಭಾವ ಪವಿತ್ರವಾದಂಥದ್ದು. ಅಂಥವರ ಮನೆಯಲ್ಲಿ ಒಳಹೋಗಿ ಲಿಂಗಾರ್ಚನೆಯನ್ನು ಮಾಡಿಕೊಳ್ಳುವಂಥ ಗುರುಗಳೇ ಧನ್ಯರು. ಅಂಥವರ ಶ್ರೀಪಾದವನ್ನು ತೋರಿಸಿ ಅನ್ನನ್ನು ಬದುಕಿಸುವಂಥ ಬಸವಣ್ಣವರು ಈ ನಾಡಿನ ಜನರನ್ನು ಕುರಿತು ಹೇಳಿದ್ರು. ಯಾಕಂತಂದ್ರೆ ಅವ್ರು ಹುಟ್ಟಿ ಬೆಳೆದು ದೊಡ್ಡವರಾದದ್ದ ಈ ನಾಡಿನೊಳಗೆ. ಕೃಷಿ ಕಾಯಕವನ್ನು ಎಂದಿನಿಂದಲೂ ಪ್ರೀತಿಸ್ತಾ ಬಂದವ್ರ ನಾಡು. ಎಲ್ಲ ಥರದ ಮಣ್ಣು ಈ ಜಿಲ್ಲಾದಾಗ. ಎರಿ ಮಣ್ಣು ಬೇಕಂದ್ರೆ ಎರಿ ಮಣ್ಣು, ಮಡ್ಡಿ ಬೇಕಂದ್ರೆ ಮಡ್ಡಿ ಮಣ್ಣು ಗರಸ, ಕೆಂಪು ಮಣ್ಣು ಬೇಕಂದ್ರೂ ಕೆಂಪು ಮಣ್ಣು ಸಹಿತ ಈ ಜಿಲ್ಲಾದಾಗ ಐತಿ. ಏನು ಕಡಿಮೆ ಇಲ್ಲಂತಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಗಟ್ಟಿಯಾಗಿ ದುಡಿಯುವಂಥ, ಸ್ವಾಭಿಮಾನಿಯಾಗಿ ಬದುಕುವಂಥ ಸಂಸ್ಕಾರಗಳನ್ನು ಈ ಮಣ್ಣು ನಮಗೆ ಕೊಟ್ಟದು. ಭಾಳ ಗಟ್ಟಿಮುಟ್ಟಿ ಮಂದಿ ಇಲ್ಲಿದು. 4 ವರ್ಷ ಮಳೆ ಬರಲಿಲ್ಲ ಅಂದ್ರೆ ಯಾಕೆ ಬರಲಿಲ್ಲ ಅನ್ನಂಗಿಲ್ಲ. ಬರಗಾಲದ ಸಮಯದೊಳಗೆ ಭಾರತದ ಪ್ರಧಾನಮಂತ್ರಿಗಳಿಗೆ ಬಂಗಾರದಾಗ ತೂಕ ಮಾಡಿದಂಥ ಜಿಲ್ಲಾ ಇದು. ಭಾರತದ ಪ್ರಧಾನಿಗಳನ್ನು ಆ ಕಾಲದಾಗ, ಅದು ಬರಗಾಲದಾಗ ದೊಡ್ಡ ಬರ ಬಿದ್ದಿತ್ತು, ಅಂಥದ್ರಾಗ ಬಂಗಾರದಿಂದ ತೂಕ ಮಾಡಿದರು. ಅಷ್ಟು ಐಶ್ವರ್ಯವಂತರ ನಾಡಿದು. ನಾವು ಯಾರಾರ ಕೊಟ್ಟವರು, ಯಾರಾರ ನಡೆಸ್ಯಾರು ಅಂತ ಯಾರನ್ನೂ ಅವಲಂಬಿಸಿಕೊಂಡವರಲ್ಲ. ನಮ್ಮ ಮುಂಗೈ ಬಲದಿಂದ ದುಡಿದು ಗಳಿಸಿ ಶ್ರೀಮಂತರಾದೆವು, ಐಶ್ವರ್ಯವಂತರಾದೆವು ಅನ್ನುವಂಥವರ
ನಾಡು ಇದು. ಕೃಷಿ ಕಾಯಕ ಪವಿತ್ರವಾದಂಥ ಕಾಯಕ ಅಂತ ತಿಳ್ಕೊಂಡವರು ಬರ್ಬರ್ತಾ ಬೆಳೀತಾ ದಿನದಿಂದ ದಿನಕ್ಕೆ ಭೂಮಿ ಶ್ರೀಮಂತ ಆಗಬೇಕು. ಭೂಮಿಗೆ ನಾವು ಹಾಕಬೇಕು, ಭೂಮಿ ನಮಗೆ ಹಾಕಬೇಕು. ಇದೊಂದು ಪದ್ಧತಿ ಮೊದಲಿನಿಂದಲೂ ಬಂದಿತ್ತು. ಭೂಮಿಗೆ ಹೊಟ್ಟೆ ತುಂಬಂಗೆ ನಾವು ಹಾಕಬೇಕು, ನಮ್ಮ ಮನೆ ತುಂಬಂಗೆ ಅದು ಭೂಮಿ ನಮಗೆ ಬೆಳೆದು ಕೊಡಬೇಕು. ಈ ಪರಂಪರೆ ನಮ್ಮೊಳಗಿತ್ತು. ಹಾಗಾದರೆ ಭೂಮಿಗೆ ಹೊಟ್ಟೆ ತುಂಬ ಹಾಕಬೇಕಾದ್ರೆ ಏನು ಹಾಕಬೇಕು? ಭೂಮಿಯ ಹಸಿವು ಹೆಚ್ಚಾಗುವಂಥದ್ದನ್ನು ಹಾಕಬಾರ್ದು, ಭೂಮಿಗೆ ಹಸಿವು ಹಿಂಗುವಂಥದ್ದನ್ನು. ಭೂಮಿ ಹೊಟ್ಟೆ ತುಂಬಿ ಕುಲುಕುಲು ನಗಬೇಕು ಅಂಥದ್ದನ್ನು ಭೂಮಿಗೆ ಹಾಕಬೇಕು. ಆ ಭೂಮಿ ತೃಪ್ತಿ ಪಟ್ಕೊಂಡು ನಮ್ಮ ಮನೆ ತುಂಬಬೇಕು. ಇದು ನಮ್ಮ ಮತ್ತು ಭೂಮಿಯ ನಡುವಿನ ಸಂಬಂಧ. ಯಾಕಂದ್ರೆ ಈ ನಿಸರ್ಗದೊಳಗೆ ಕೊಡು ಮತ್ತು ಪಡೆ, ನಾವು ಕೊಡಬೇಕಂತ ಕೊಟ್ಟದ್ದ ಮತ್ತು ಹೊಳ್ಳಿ ಬರ್ತೈತಂತ, ಪಡಿಬೇಕಂತ. ಕೊಡ್ಲಾರ್ದನ್ನು ತಗೊಳಕ್ಕೆ ಬರುವುದಿಲ್ಲ, ನಾವೇನು ಕೊಡುವುದಿಲ್ಲಲ್ಲ ಅದನ್ನು ತಗೊಳಕ್ಕೆ ಬರುವುದಿಲ್ಲ. ಜಾಲಿ ಗಿಡ ಹಚ್ಚಿ ಮಾವಿನ ಹಣ್ಣು ಕೇಳಿದ್ರೆ ಬರುವುದಿಲ್ಲ. ಜಾಲಿ ಗಿಡ ಹಚ್ಚಿ ಬಂದಾಗ ಜಾಲಿ ಮುಳ್ಳ ಬರು, ಮಾವಿನ ಗಿಡ ಹಚ್ಚಿದ್ದೀವಿ ಅಂದ್ರೆ ಮಾವಿನ ಹಣ್ಣ ಬರು, ಬೇವಿನ ಗಿಡ ಹಚ್ಚಿದ್ದೀವಿ ಅಂದ್ರೆ ಕಹಿ ಬೇವ ಬರೋದು, ಸಿಹಿ ಹಣ್ಣು ಅದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಹಂಗೆ ಭೂಮಿಗೆ ನಾವು ಏನು ಕೊಡ್ತೀವಿ ಅದನ್ನು ಭೂಮಿ ನಮಗೆ ಮರಳಿ ಕೊಡ್ತೈತಿ. ಹಾಗಾದ್ರೆ ಭೂಮಿಗೆ ಏನು ಕೊಡಬೇಕು? ಭೂಮಿಗೆ ಕೊಡುವಾಗ ನಾವು ವಿಚಾರ ಮಾಡಿ ಕೊಡಬೇಕು. ಇತ್ತೀಚೆಗೆ ನಾವು ಸ್ವಲ್ಪ ಬರ್ಬರ್ತಾ ಭಾರೀ ಆಮಿಷಗಳಿಗೆ ಒಳಗಾಗಿ ಇಡೀ ದೇಶದ ಜನರು, ರೈತರು ಭೂಮಿಯನ್ನು ತಣಿಸುವ ಬದಲು, ಭೂಮಿಯನ್ನು ತೃಪ್ತಿಗೊಳಿಸುವ ಬದಲು ಭೂಮಿಯ ದಾಹವನ್ನು ಹೆಚ್ಚು ಮಾಡಿದರು. ಭೂಮಿಗೆ ವಿಷವನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆ ಭೂಮಿಯಿಂದ ನಮಗೆ ಅಮೃತ ಸಿಗಬೇಕು ಅಂತ ಅಪೇಕ್ಷೆ ಮಾಡಕತ್ತಿದ್ರು. ನಾವು ಭೂಮಿಗೆ ಹಾಕೋದು ವಿಷ, ಆದರೆ ಭೂಮಿ ಮಾತ್ರ ನಮಗೆ ಅಮೃತ ಕೊಡಬೇಕು ಅಂತ ಅಪೇಕ್ಷೆ ಮಾಡಿದ್ವಿ. ಹೆಂಗೆ ಸಾಧ್ಯ ಆಗ್ತದೆ? ವಿಷ ಹಾಕ್ತೀವಿ, ಇದರ ಅರ್ಥ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಹಾಕ್ಲಕತ್ತೀವಿ. ಮತ್ತು ಆ ಭೂಮಿಗೆ ಕರಿತೀವಿ ಭೂತಾಯಿ ಅಂತ ಕರಿತೀವಿ. ಯಾಕೆಂದ್ರೆ ಯಾರಾದರೂ ತನ್ನ ತಾಯಿಗೆ ವಿಷ ಹಾಕ್ತಾರೆ? ತನ್ನ ತಾಯಿಗೆ ಯಾರಾದರೂ ವಿಷ ಉಣಿಸ್ತಾರೆ? ಉಣಿಸೋದಿಲ್ಲ. ನಾವೇನಂದೀವಿ, ಇದೇ ಅಮೃತ ಅಂತ ತಿಳ್ಕೊಂಡು ಅದನ್ನು ಹಾಕಿದರೆ ಈಕೆ ಏನಾರ ಕೊಡ್ತಾಳ ಅಂತ ಆ ಭೂತಾಯಿಗೆ ಹಾಕಿದ್ದೀವಿ. ಆ ಭೂತಾಯಿ ಅದನ್ನು ಸಹಿಸ್ಕೊಂಡು ಎಷ್ಟು ಕೊಡಬೇಕೋ ಕೊಡ್ತಾ ಬಂದ್ಲು. ಆದ್ರೆ ಇವತ್ತಿನ ದಿವಸ ಭೂಮಿ ತತ್ತರಿಸ್ತಾ ಇದೆ. ಇನ್ನೊಂದಿಷ್ಟು ವರ್ಷ ಹೋದ್ರೆ ಏನೂ ಕೊಡುವಂಥ ಸ್ಥಿತಿಯೊಳಗೆ ಭೂಮಿ ಉಳಿದಿಲ್ಲ. ಬರೀ ಭೂಮಿಯೊಳಗೆ 2% ಸಾವಯವ ಇಂಗಾಲ ಉಳಿದೈತೆ. ಸಾಯಿಲ್ ಕಾರ್ಬನ್ ಅಂತೀವಿ ನಾವು ಇಂಗ್ಲೀಷ್ನಾಗ. ಅದು ಬಹಳ ಕಡಿಮೆ ಉಳಿದೈತೆ. ಈಗ ಒಂದು 30 ವರ್ಷದಿಂದ 3% ಇತ್ತದು, ಈಗ ಬರೀ 0.2% ಬಂದೈತೆ. %98 ಕಡಿಮೆ ಆಗೈತಿ. ಸ್ವಲ್ಪ ಉಳ್ದೈತಿ. ಇದರಾಗೂ ಅರ್ಧ ಬಿತ್ತು ಹೋತು ಅಂದ್ರೆ ಇದೆಲ್ಲ ಬಂಜರು ಭೂಮಿ ಆಗಿಬಿಡ್ತೈತಿ. ಬಂಡಿ ಬಡ್ದಂಗೆ ಆಕೈತಿ. ಮುಂದೆ ಏನು ಕೊಟ್ಟರು ಸಹಿತ ಅದರೊಳಗೆ ವಿಷಾನ ಬರ್ಲಾಕ್ ಶುರು ಆಕೈತಿ.
ಅಂಥ ಸ್ಥಿತಿಗೆ ಭೂಮಿಯನ್ನು ನಾವು ತಂದಿಟ್ಟೀವಿ. ಇನ್ನು ಮುಂದೆ ಇಂಥ ಭೂಮಿಯಿಂದ ಏನು ಬೆಳಿತೀವಲ್ಲ, ಬೆಳೆದದ್ರಾಗೆಲ್ಲ ವಿಷಾನ ಬರ್ತೈತೆ. ನಾವು ಉಂಡವರೆಲ್ಲ ತತ್ತರಿಸಿ ಹೋಗಾಕತ್ತೀವಿ. ನಿಮ್ಗೆ ಗೊತ್ತೈತ, ನಾವು ಮೊನ್ನೊಂದು ಊರಾಗ ಸರ್ವೆ ಮಾಡಿದ್ದನ್ನು ನೋಡಿದ್ದು ನಾನು. ಇಂಥದ್ದ ಒಂದು ತಾಲೂಕು ಚಿಕ್ಕೋಡಿಯೊಳಗೆ ಒಂದು 8,000 ಮನೆಗಳ ಸರ್ವೆ ಮಾಡಿದ್ರು. ಮಾಡಿದ್ರೆ 3 ಮನೆಯಿಂದ 1 ಮನೆಗೆ 70 ಮನೆಗಳು ಸರ್ವೆ ಮಾಡಿದ್ರೆ ಅದರೊಳಗೆ 33 ಮನೆಗಳಿಗೆ ಮನೆಯೊಳಗೆ 33 ಮನೆಯೊಳಗೆ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಸ್ 7 ಜನ ಸಿಕ್ಕರು. ಅಂದ್ರೆ ಹೆಚ್ಚು ಕಡಿಮೆ ಅರ್ಧ ಮನೆಯೊಳಗೆ, ನಿಮ್ಮ ಊರಾಗ ಒಂದು 1000 ಮನೆ ಇದ್ದು ಅಂತಂದ್ರೆ 500 ಮನ್ಯಾಗ ಡಯಾಬಿಟಿಸರ ಐತಿ, ಬ್ಲಡ್ ಪ್ರೆಷರರ ಐತಿ. ಮತ್ತೊಂದು ಸರ್ವೆ ಬಂದೈತಿ, 4 ಮನೆಯೊಳಗೆ 1 ಮನ್ಯಾಗ ಕ್ಯಾನ್ಸರ್ದವ್ರು ಅದಾರ. ಎಲ್ಲ ಕಡೆ ಬಂದೈತಿದು. 4 ಮನ್ಯಾಗ 1 ಮನೆಯವ್ರು ಕ್ಯಾನ್ಸರ್ದವ್ರು ಅದಾರ. ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ತುಂಬಿ ತುಳ್ಕಾಕ್ ಹತ್ತಾವ ಎಲ್ಲ ಕಡೆ. ಬಂಜತನ ಮೊದಲು ಊರಾಗ 4-6 ಮಂದಿ ಹೆಣ್ಮಕ್ಳು ಅಷ್ಟ ಸಿಗ್ತಿದ್ರು. ಈಗ ಮನ್ಯಾಗ ಮಕ್ಕಳಾಗೋಲ್ಲ ರೀ. ಈ ಸದ್ದ ಯುವತಿಯರು ಮಕ್ಕಳ ಹಡಿಯುವಂಥ ಸಾಮರ್ಥ್ಯ ಎಲ್ಲಿಗೆ ಬಂದೈತಿ ಅಂತಂದ್ರೆ, ಮೊದಲ 10-12 ಮಕ್ಕಳ ಹಡಿದ್ರು ಸಹಿತ ಬಾಗ್ತಿದ್ದಿಲ್ಲ. ಶಟದ್ ನಡೀತಿದ್ರು. ಆ ಸಾಮರ್ಥ್ಯ ಎಲ್ಲ ಹೋಗಿ ಕನಿಷ್ಠ ಯಾವುದೇ ದೇಶದೊಳಗೆ ಯಾವುದೇ ದಂಪತಿಗಳಲ್ಲಿ 2.5 ಮಕ್ಕಳನ್ನ ಹಡಿಯುವಂಥ ಸಾಮರ್ಥ್ಯ ಇದ್ರೆ ಅದಕ್ಕೆ ಆರೋಗ್ಯವಂತ ಬದುಕು ಅಂತ ಕರೀತಾರೆ. ಆದರೆ ನಮ್ಮಲ್ಲೀಗ 1.6ರಷ್ಟು ಮಕ್ಕಳನ್ನು ಹಡಿಯುವಂಥ ಸಾಮರ್ಥ್ಯ, ಅಂದ್ರೆ 1.5 ಮಕ್ಕಳನ್ನು ಹಡಿಯೋ ಸಾಮರ್ಥ್ಯ ಉಳಿದೈತಿ. ಒಂದು ವೇಳೆ ಇದಕ್ಕಿಂತಲೂ ಹೆಚ್ಚು ಮಕ್ಕಳನ್ನ ಹಡಿದ್ರೆ ಮಗುವರ ಸಾಯ್ತೈತಿ, ತಾಯರ ಸಾಯ್ತಾಳ. ಅಂದ್ರೆ ಈ ಸಾಮರ್ಥ್ಯ ಎಷ್ಟು ಕಡಿಮೆ ಮಾಡ್ಕೊಂಡಿವಿ ಅಂತ. ಆದರೆ ಒಬ್ಬ ದಂಪತಿಗಳಿಗೆ ಕನಿಷ್ಠ 3 ಮಕ್ಕಳು ಇರಲೇಬೇಕು. ಇದ್ರ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಮನೆಯನ್ನ ಮತ್ತು ನಮ್ಮ ನಾಡನ್ನ ನಾವು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಧರ್ಮವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಕನಿಷ್ಠ 3 ಮಕ್ಕಳಾದರೂ ಇರಬೇಕು. ಅಂದ್ರ ಅಕ್ಕ, ತಂಗಿ, ಮಾವ, ಅಳಿಯ ಅಂತ ಏನೇನು ಸಂಬಂಧಗಳದಾವಲ್ಲ ಇವನ್ನ, ಆಮ್ಯಾಗ ಸಂಸಾರದೊಳಗೆ ಸ್ಥಿರತೆ ಅಂತ ಏನಿರ್ತೈತಲ್ಲ, ಪಾರಿವಾರಿಕ ಸ್ಥಿರತೆ, 3 ಮಕ್ಕಳಿದ್ರನ ಆ ಸ್ಥಿರತೆ ಇರ್ತೈತಿ. ಇರಲಿಲ್ಲ ಅಂದ್ರೆ ಪರಿವಾರದೊಳಗೆ ಭಯ ಹುಟ್ಟುಗೊತ್ತೈತಿ. ಏನಾದರೂ ಅಡ್ನೇಡಿ ಆದ್ರೆ ಮತ್ತೊಂದರ ನಡ್ಸ್ಕೊಂಡು ಹೋಗಿರ್ಬೇಕು. ಅಂಥ ಧೈರ್ಯ ಮನೆಯಾಗ ಇರಬೇಕು. ಇರುದ ಇರ್ತೈತಪ್ಪ, ಅದು ಮಾತು ಕೇಳಲಿಲ್ಲ ಅಂದ್ರೆ ಮನಿನ ಹಾಳಾಗಿ ಹೋತು. ಆ ಸ್ಥಿತಿಗೆ ಬಂದೈತಿ. ನಮ್ಮ ಸಾಮರ್ಥ್ಯ ಎಷ್ಟಿರಬೇಕು ಅಂತಂದ್ರೆ ಕನಿಷ್ಠ 3 ಮಕ್ಕಳಿಗಾದರೂ ಜನ್ಮ ಕೊಡಬೇಕು. ಅಂದ್ರೆ ಮನಿಯಾಗಿ ಉಳಿತಾವು. ಇರಲಿಲ್ಲ ಅಂದ್ರೆ ಮನ್ಯಾಗ ಮಾವನು, ಈಗ ನೋಡ್ರಿ, ಒಂದ ಹುಡುಗ ಆತು, ಬೇಡ ಒಂದು ಹುಡುಗಿ ಆತು. ನಾಳೆ ಆ ಹುಡುಗಿಗೆ ಮಕ್ಕಳಾದು ಅಂದ್ರೆ ಆ ಮಕ್ಕಳು ನಮ್ಮ ಮಾವ ಎಲ್ಲದಾನ, ಸೋದರ ಮಾವ ಅಂತ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋರು? ಆ ಹುಡುಗಿ ಮತ್ತೊಂದು ಯಾವ್ದಾರ ಸಂಬಂಧಗಳನ್ನು ಕೇಳ್ತು ಅಂದ್ರೆ ಎಲ್ಲಿಂದ ತಂದು ಕೊಡೋರು? ಆ ಹುಡುಗಂತೂ ನನಗೊಬ್ಬಕ್ಕೆ ಚಿಗವ್ವ ಎಲ್ಲದಾಳ ತೋರಿಸ್ರಿ ಅಂತಂದ್ರೆ, ನನಗೊಬ್ಬಕ್ಕೆ ತಂಗ್ಯರ ಅಕ್ಕರ ಎಲ್ಲದಾಳ ತೋರಿಸ್ರಿ ಅಂತಂದ್ರೆ ಎಲ್ಲಿಂದ ತಂದು ಕೊಡೋರು? ಕಷ್ಟ ಆಗ್ತದ. ಅಷ್ಟಾದರೂ ಸಾಮರ್ಥ್ಯ ನಮ್ಮೊಳಗೆ ಇರಬೇಕು. ಆ ಸಾಮರ್ಥ್ಯನ ಕಳ್ಕೊಂಡೀವಿ. ಯಾಕಂದ್ರೆ ಭೂಮಿ ಕೆಡಿಸೀವಿ. ಭೂಮಿ ಕೆಡಿಸಿ ಆ ಸಾಮರ್ಥ್ಯ ಕಳ್ಕೊಂಡೀವಿ. ಭೂಮಿ ಶ್ರೀಮಂತ ಮಾಡ್ಬೇಕ ಹೊರತು ಭೂಮಿ ಬಡವಾತು ಅಂದ್ರೆ, ಭೂಮಿ ದರಿದ್ರ ಆತು ಅಂದ್ರೆ ಆ ಭೂಮಿಯನ್ನು ಬಡವರನ್ನಾಗಿಸಿ ನಾವು ಎಂದೂ ಶ್ರೀಮಂತರಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಭಾಳ ದಿವಸ.
ಭೂಮಿ ಬಡವಾಯ್ತು ಅಂದ್ರೆ ಇಂದಿಲ್ಲ ನಾಳೆ ಅದು ನಮ್ಮನ್ನ, ಯಾಕಂದ್ರೆ ಯಾರು ಏನಾದರೂ ಸಹಿತ ಎಲ್ಲರನ್ನೂ ದಕ್ಕಿಸ್ಕೊಳ್ಳೋದು ಭೂಮಿ. ಎಷ್ಟೇ ನಾವು ಬಡವರಾದರೂ ಸಹಿತ ನಮ್ಮನ್ನು ಎತ್ತಿ ಹಿಡಿದು ನಮ್ಮ ಭೂಮಿ. ಎಲ್ಲರಿಗೆ ಉಣ್ಣಾಕ್ ಬೇಕಾದದ್ದು ಅನ್ನನ ಅಂದಾಗ ನಮ್ಮನ್ನು ರಕ್ಷಿಸೋದು ಭೂಮಿ. ಏನೆಲ್ಲ ಕೆಟ್ಟರು ಸಹಿತ ಅದನ್ನೆಲ್ಲ ಮರಳಿ ಪುನರ್ಜೀವನ ತಂದು ಕೊಡುವುದ ಮಣ್ಣು. ಒಂದು ಕಾಗದ ತುಕುಡಿ ಬಿತ್ತು, ಕಟ್ಟಿಗೆ ತುಕುಡಿ ಒಂದು ತುಣುಕೊಂದು ಬಿತ್ತು, ಗಿಡದ ಎಲಿ ಬಿದ್ದು ಏನ ಬಿದ್ದು ಅಂತಂದ್ರೆ ಅದನ್ನು ಹೊಳ್ಳಿ ಕೊಳೆಸಿ ಗೊಬ್ಬರ ಮಾಡಿ ಅದರಿಂದ ಜೀವಾಣುಗಳನ್ನು ತಯಾರಿಸಿ ಅದಕ್ಕೆ ಹೊಸ ಜನ್ಮ ಕೊಡುವುದು ಮಣ್ಣು. ಇನ್ನು ಮಣ್ಣ ಸತ್ತು ಹೋತು ಅಂತಂದ್ರೆ ನಾವ ಸತ್ತೀವಿ ಅಂತ ತಿಳ್ಕೊಳ್ರಿ, ನಮ್ಮನ್ನು ಭೂಮಿಯಾಗ ಹಾಕ್ತಾರೆ. ಹೌದ್ರಿ? ಅದು ಭೂಮಿ ಕಪ್ಪಿಸ್ಕೊತೈತಿ, ಹೊಳ್ಳಿ ಅದನ್ನು ಮಣ್ಣಾಗಿ ಪರಿವರ್ತನೆ ಮಾಡ್ತೈತಿ. ಏನು ಬಿದ್ದರೂ ಅದನ್ನು ಹೊಸ ಮಣ್ಣಾಗಿ ಪರಿವರ್ತನೆ ಮಾಡ್ತೈತಿ. ಮಣ್ಣ ಸತ್ತು ಹೋತಂದ್ರೆ ಯಾರು ಬದುಕವ್ರಿಲ್ಲಿ? ಎಲ್ಲರೂ ಸತ್ತರೂ ಸಹಿತ ಮಣ್ಣು ಬದುಕಿಸ್ತೈತಿ, ಆದ್ರೆ ಮಣ್ಣು ಸತ್ತು ಹೋತಂದ್ರೆ ಯಾರು ಬದುಕಿಸೋರು? ನಮ್ಮ ಸ್ಥಿತಿ ಇವತ್ತು ರೈತರದ್ದು ಏನಾಗೈತಿ ಅಂತಂದ್ರೆ ಆ ಮಣ್ಣು ಸಶಕ್ತಾಗಿ ಉಳಿದಿಲ್ಲ. ಮಣ್ಣು ಯಾವಾಗ ಏನು ಮಾಡ್ತೈತಿ ಹೇಳಕ್ಕೆ ಬರೋದಿಲ್ಲ. ಮಣ್ಣು ಶ್ರೀಮಂತ ಮಾಡಬೇಕಾಗಿತ್ತು ಅಂತಂದ್ರೆ ಮನ್ಯಾಗ ದನಗಳು ಬೇಕಾಕ್ಕವ. ನಮಗರ ಯಾರಿಗೆ ಮನ್ಯಾಗ ದನಗಳು ಬ್ಯಾಡಾಗ್ಯಾವ. ಯಾರು ಸಗಣಿ ತೆಗಿಬೇಕ್ರಿ, ಯಾರು ಹೆಂಡಿ ಕಸ ಮಾಡ್ಬೇಕ್ರಿ, ಮನ್ಯಾಗ ಯಾರೂ ಇಲ್ರಿ ಅಂತ ನಾವು ಅಂತೀವಿ. ಮತ್ತು ಮೊದಲೇನು ಮನ್ಯಾಗ ಮಂದಿ ಇದ್ದಿದ್ದಿಲ್ಲೇನು? ಮೊದಲು ಮನ್ಯಾಗ ಇದ್ದವ್ರ ಮಾಡ್ಕೊಂಡು ಹೋಗ್ತಿದ್ರು. ಆಳುಗಳ ಸಿಗೋದಿಲ್ರಿ. ಮತ್ತು ನಿನ್ನೇನು ಮಾಡೋದಪ್ಪ? ನೀ ಅದರ ಸಲಾಗಿ ಅದಿ ಮನ್ಯಾಗ? ನಾ ಮಾಲಕ್ ಅದೀನ್ರಿ. ನೀ ಮಾಲಕ್ ಅದಿ ಅಂತಂದ್ರೆ ಏನು ಮ್ಯಾಗಿಂದ ಇಳಿದಿಯೋ, ಏನು ಭೂಮ್ಯಾಗಿಂದ ಮ್ಯಾಗ ಉದ್ಭವ ಆಗಿಯೋ? ನನ್ನ ಮನೆ ದನಗಳಿಗೆ ನನಗೆ ಸಂಭಾಳಿಸಕ್ಕೆ ಬರಲಿಲ್ಲ ಅಂದ್ರೆ ನಾ ಮಾಲಕರ ಹೆಂಗಾಗವ? ಮಾಲಕಂದ್ರೆ ಅವಂಗಂತಾರಪ್ಪ, ಮನೆ ತುಂಬ ದನಗಳು ಇರ್ಬೇಕು, ಇವ ಹಿಂಗೆ ಹೊರಗಿನಿಂದ ಬಂದು ಕೂಡಲೇ ಎಲ್ಲ ದನಗಳು ಎದ್ದು ನಿಂದಿರ್ಬೇಕು ಅವನ ಪ್ರೀತಿಯಿಂದ ಅಂದ್ರೆ ಅವಂಗೆ ಮಾಲಕ್ ಅಂತಾರಪ್ಪ. ನಮ್ಮ ಹೊಟ್ಟೆ ಉಣಿಸಿ ತಿನ್ನಿಸಿ ಎಷ್ಟು ತೃಪ್ತಿ ಇಟ್ಟನಪ್ಪ ಈ ಮನುಷ್ಯ ಅಂತ ಎದ್ದು ನಿಂದಿರ್ಬೇಕು. ಈಗ ಏನಾರ ಕಟ್ಟಿರ್ತಾನೆ ಎತ್ತಪ್ಪತ್ತ ಯಾವ್ದಾರ ಅದು ಆಕಳ, ಯಾವಾಗ ಬಂದಾನು ಜಾಡಿಸಿ ಯಾವಾಗ ಒದ್ದೇನಂತ ದಾರಿ ನೋಡ್ಕೊತ ನಿಂತಿರ್ತೈತೆ ಅವ. ಯಾಕಂದ್ರೆ ಕಟ್ಟೇನು ಹೋಗ್ಯಾನ, ಹೊಳ್ಳಿ ಬಂದೇ ಇಲ್ಲಿವ, ಹೊಳ್ಳಿ ಬಂದೇ ಇಲ್ಲ. 15 ದಿವಸ ಅದು ಗುಟ್ಟಕ್ಕೆ ಕಟ್ಟಿದ್ದು ಅಲ್ಲೇ ಐತಿ. ಯಾವಾಗ ಬಂದಾನ ಜಾಡಿಸಿ ಒದ್ದೇನಂತ ದಾರಿ ನೋಡ್ತೈತದ. ಹಿಂಗಲ್ರಿ ದನಗಳು ಹೆಂಗೆ ಸಾಕ್ಬೇಕು ಮನ್ಯಾಗ ಅಂತಂದ್ರೆ ನಾವು ಆದ್ರೂ ಓಡಿ ಬರ್ಬೇಕು. ದನಗಳು ಓಡಿ ಬರ್ಬೇಕು. ಬರ್ರಿ ನಮ್ಮ ಕೊಟ್ಟಿಗೆಯಾಗ ತೋರಿಸ್ತೀನಿ. ನಿಮ್ಮ ಊರಾಗ ಎಷ್ಟು ಅದಾವಲ್ಲ ಅಷ್ಟು ನಾನು ಒಬ್ಬನ ಹತ್ರ ಅದಾವ ದನಗಳು. 1500 ಆಕಳದಾವ ನನ್ನ ಹತ್ರ. ಅದ್ರಾಗ ಹೋರಿಗಳ 400 ಅದಾವ. ಏನು ಮಾಡ್ತೀರಿ ಸ್ವಾಮಿಗಳು? ತೊಗೊಂಡು ಏನು ಮಾಡೋದೈತಿ? ಸಗಣಿ ಮೂತ್ರ ಕೊಡ್ತಾವ, ರಗಡಾತಂತೇನ. ಅವಕರು ಸಗಣಿ ಮೂತ್ರ ಐತಲ್ಲ ಅದ್ರಾಗ ಅವಕರ್ದು ಆಜೀವಿಕೆ ಮಾಡ ಅವಕರನ್ನ ಬದುಕಿಸಾಕತ್ತಿ ನಾನು. ಅವಕ್ರ ಮೇಮ್ಯಾಗ ಕೈ ಆಡಿಸ್ತೀನಿ. ದಿನ ಉಣ್ಣಾಕ ತಿನ್ನಾಕ ಹಾಕ್ತೇನೆ. ನಾ ಹಿಂಗೆ ಕೊಟ್ಟಿಗೆಯಾಗ ಹೋದ್ರೆ ಎದ್ದು ನಿಂದಿರ್ತಾವ ದನಗಳು, ಹಿಂಗೆ ಹೋದ್ರೆ ಓಡಿ ಬರ್ತಾವ. ನಿಮ್ಮ ಬರ್ತಾವ ನೋಡ್ರಿ ಮನ್ಯಾನು. ಬಿಚ್ಚೋದು ಅಟ್ಟ ತಡ ಹೋದು ಅಂದ್ರೆ ಒಳ್ಳೆ ಕೈಗೆ ಹತ್ತೋದಿಲ್ಲ. ನಮ್ಮ ಗೋಶಾಲೆಗೆ ಒಬ್ರು ಒಂದು ದಿವಸ ಒಂದು ಕೆಟ್ಟ ಎಡಮುಟ್ಟು ಆಕಳ ತಂದು ಬಿಟ್ರಿ ಯಾರೋ. ಊಟ ಮಾತು ಕೇಳ್ತಿದ್ದಿಲ್ಲ. ಇಲ್ಲ ಇದಕ್ಕೆ ಹೊಂಟಿದ್ರು, ಅದು ಕಸಾಯ ಖಾನಿಗೆ ತೊಗೊಂಡು ಹೊಂಟಿದ್ರು. ಯಾರೋ ಹುಡುಗರು ಹಿಡಿದು ರಾತ್ರಿ ತಂದು ಬಿಟ್ರು. ಅದಕ್ಕೆ ಪಕ್ಕಾ ಖಾತ್ರಿ ಆಗಿತ್ತು ಕೊಲ್ಲಾಕ ತೊಗೊಂಡು ಹೊಂಟಾರ ಅನ್ನೋದು. ತಂದು ಬಿಟ್ರದನ್ನ. ಅದೇನು ಒಟ್ಟು ಕೈಗೆ ಸಿಗಲಿಲ್ಲ. ಹಿಂಗ ಓಡ್ಯಾಡ್ಕೋತಾನೆ ಇತ್ತು.
ಆದ್ರೆ ಸನ್ಯದಾಗ ಬರ್ತಿತ್ತು. ಹಿಂಗೆ ಯಾರ ಹೋದ್ರಂದ್ರೆ ಹಾಯಕ ಬರ್ತಿತ್ತು. ಬೇಫಾಮ್ ಆಗಿತ್ತದು. ನಾ ಏನಂದೆ ನಮ್ಮ ಕೊಟ್ಗ್ಯಾನ್ ಮಂದಿಗೆ, ನೀವು ಅದ್ರ ಹತ್ರ ಹೋಗಕ್ಕೆ ಹೋಗ್ಬೇಡ್ರಿ, ಅಷ್ಟು ದೂರತ ಹೋಗಿ ಒಂದು ಜರ ಮೇವು ಹಾಕಿ ಅಲ್ಲೇ ಒಂದು ಬಕೆಟ್ ತುಂಬಿಟ್ಟು ಬರ್ರಿ ಅಂತ ಹೇಳಿದ್ದು ನಾನು. ಆ ಗಿಡದ ಕೆಳಗೆ ಇಟ್ಟರು, ಅಲ್ಲಿ ಬಂದು ತಿನ್ನಕ್ಕೆ ಹತ್ತದು. 4-5 ದಿವಸ ಅಲ್ಲೇ ಹಾಕಿದೀವಿ ಅದಕ್ಕೆ. ಅಲ್ಲೇ ತಿಂತಿತ್ತು, ಅಲ್ಲೇ ನೀರು ಕುಡಿತಿತ್ತು, ಎಲ್ಲರೂ ಹೋಗಿ ಮಲ್ಕೋತಿತ್ತು. ಯಾರ ಕೈಯಾಗೂ ಸಿಗ್ತಿದ್ದಿಲ್ಲ ಸನೇದಾಗ ಹೋದ್ರೆ. ಅಲ್ಲಿಂದ ಅವ್ರಿಗೆ ಅಂದೆ, ಮರುದಿವ್ಸ ಅಲ್ಲಿಟ್ಟಿರಲ್ಲ ಅದು ಕಾಣಂಗೆ ಒಂದು ಜರ ತಂದು ಈ ಕಡೆ ಸನೇದಾಗ ಇಡ್ರಿ ಅಂದೆ. ಅಲ್ಲಿಂದ ಸನೇದಾಗ ಬರಕ್ಕೆ ಹತ್ತದು. ಮೆಲ್ಕ ನಮ್ಮ ಗೋಶಾಲಿ ಕಂಪೌಂಡ್ ಹತ್ತಿರ ಬಂತು. ಮೆಲ್ಕ ಒಳಗೆ ತಗೋರಿಂದಿವನ್ ಒಳಗೆ ಬಂತದು. ಒಳಗೆ ಬಂದ್ರೆ ಹೋಗಿ ಒಂದು ತಟ್ಟು ಮೂಲ್ಯಾಗ ನಿಂದ್ರದು, ಉಳಿದ ದನಗೊಳಗೆ ಕೂಡ್ಕೊತಿದ್ದಿಲ್ಲ ಅದು. ಮೆಲ್ಲಕ್ಕೆ ಅಲ್ಲೇ ಹಾಕ್ರೆ ಅದಕ್ಕೆ ತಿನ್ನಾಕ ಉಣ್ಣಾಕಂದೀವಿ. 15-20 ದಿನದಾಗ ಸಾವಕಾಶ ಮನುಷ್ಯರು ಹೋದ್ರೆ ಸುಮ್ಮನೆ ನಿಂದ್ರಾಕತ್ತು. ಮನುಷ್ಯರು ಹೋದ್ರೆ ಸುಮ್ಮನೆ ನಿಂದ್ರಾಕತ್ತು. ಅಲ್ಲಿಂದ ಅದ್ರ ಮೇಮ್ಯಾಗ ಕೈ ಆಡಿಸೋದು, ಅದಕ್ಕಿಟ್ಟು ಉಣಿಸೋದು, ತಿನ್ನಿಸೋದು, ಪ್ರೀತಿ ಮಾಡಿದ್ರೆ ಯಾರು ಮನುಷ್ಯರು ಹೋದ್ರೂ ಸಹಿತ ಈಗ ಅವ್ರ ಹತ್ರ ಓಡಿ ಬರ್ತೈತೆ. ಯಾಕಂದ್ರೆ ಅದು ಖಾತ್ರಿ ಆತಿ, ಇವ್ರು ಕೊಲ್ಲವ್ರಲ್ಲ ಕಾಯೋರದಾರಂತ. ನಮ್ಮ ದನಗಳಿಗೆ ಖಾತ್ರಿ ಆಗ್ಬೇಕು, ಇವ್ರು ನಮ್ಮನ್ನು ಕಾಯೋರು, ನಮ್ಮನ್ನು ಕೊಲ್ಲವ್ರಲ್ಲ ಅಂತ. ನಮಗೆ ಶಿಕ್ಷಾ ಮಾಡೋರಲ್ಲ, ನಮಗೆ ಭಕ್ಷಣೆ ಮಾಡಲಿಕ್ಕೆ ಕೊಡುವಂಥವ್ರು ಅಂತ. ದನಗಳೊಳಗೆ ಇಷ್ಟು ಪ್ರೀತಿ ಇರ್ತೈತ್ರಿ, ನಿಮ್ಗೆ ಹೇಳ್ತೀನಿ, ಅಷ್ಟು ಪ್ರೀತಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರೀತಿ ಇರ್ತೈತೆ ದನಗಳೊಳಗೆ. ಆದ್ರೆ ಅವನ್ನ ಹಂಗೆ ಕಾಪಾಡ್ಬೇಕು. ನಮ್ಮ ಗೋಶಾಲ್ಯಾಗ ಬಂದು ನೋಡ್ರಿ ನೀವು, ಒಂದು ಆಕಳುಗಳ್ದು, ಕರುಗಳ್ದು, ದನಗಳ್ದು ಮೇಯಾಗ ಎಲ್ಲೂ ಕಾಣಂಗಿಲ್ಲ. 1500 ಅದಾವ. ಅದ್ರಾಗ ಒಂದರ ಮೇಮ್ಯಾಗ ಎಲ್ಲೂ ತೋರಿಸ್ರಿ, ನಿಮಗೆ ಕೇಳಿದ ಪ್ರಶಸ್ತಿ ಕೊಡ್ತೀನಿ, ನಾ ಬಕ್ಷಿಸ್ಕೊಡ್ತೀನಿ. ನಾ ಗೋಶಾಲ್ಯಾಗಿದ್ದು ಕೆಲಸ ಮಾಡೋರಿಗೆ ಎಲ್ಲರಿಗೆ ಹೇಳೀನಿ, ದಾನದ ಮೇಯಾಗ ಎಲ್ಲೂ ಕಂಡು ಅಂದ್ರೆ ನಿಮ್ಗೆ ಎಲ್ಲೂ ಮುರಿತೀನಿ ಅಂತ ಹೇಳೀನಿ. ಅವ್ರಿಗೆ ನಿಮ್ಮ ಎಲ್ಲೂ ಮುರಿತೀನಿ ಒಬ್ಬೊಬ್ರು ಅಂತ ಹೇಳೀನಿ. ನೀವು ಹೆಂಗೆ ಗುಂಡಕ್ಕದೀರಿ ಹಂಗೆ ಆ ದನಾನು ಗುಂಡಕ್ಕಿರ್ಬೇಕು, ತಿಂದು ಉಂಡು. ಏನೂ ಕಡಿಮೆ ಇಲ್ರಿ. ಹೊಲದಾಗ ಅದ್ರ ಸಗಣಿ ಆ ಬಂದದ್ದನ್ನು ಹೊಲಕ್ಕೆ ಒಯ್ದು ಹಾಕ್ತೀನಿ. ನಮ್ಮಲ್ಲಿ 3% ಸಾಯಿಲ್ ಕಾರ್ಬನ್ ಮಣ್ಣ್ಯಾಗ. ತರಕಾರಿ ಹಾಕ್ತೀನಿ, 10 ಎಕರೆದಾಗ ತರಕಾರಿ 12 ತಿಂಗಳು ಇರ್ತೈತೆ ನಮ್ದು. ಒಂದು ಸ್ಪ್ರೇ ಮಾಡೋದಿಲ್ಲ. ಈ ಫ್ಲವರು ಗೋಬಿ ಅಂತೇನು ಕರಿತೀರಲ್ಲ ನೀವು, ಕೋಸುಂಬಿ ಅಂತ, ಅವಕ್ಕೂರೊಳಗೆ ಅವಕ್ಕೆ ಎಷ್ಟು ಸ್ಪ್ರೇ ಮಾಡ್ತಾರೆ ಅಷ್ಟು ಸ್ಪ್ರೇ ಬಹುತೇಕ ಯಾರಿಗೂ ಮಾಡ್ಲಿಕ್ಕಿಲ್ಲ. ಅವ್ನು ತಿನ್ನಬಾರ್ದು ಖರೆ ಅಂದ್ರೆ ಬಾಜಾರ್ದಾನು ಅಷ್ಟು ಸ್ಪ್ರೇ ಮಾಡಿರ್ತಾರೆ ಅದಕ್ಕೆ. ಸ್ಪ್ರೇದಾಗ ಏನು ನಿಮ್ಮ ಕೈ ಎತ್ತಿದ ಕೈಯವರು ಅದಿರಿ, ಇಲ್ಲಿ ಯಾರೂ ಇಳಿದ ಕೈಯವರು ಇಲ್ಲ. ನೀವು ಸ್ಪ್ರೇ ಮಾಡ್ಲಾರ ದಿವಸನ ಇಲ್ಲ. 12 ತಿಂಗಳು. ಮತ್ತು ಅದ್ರಾಗ ಹುಳ ಅದಾವ ಇಲ್ಲ ನೋಡ್ಬೇಕಾಗಿತ್ತಂದ್ರೆ ಅವ್ರು ನಿಮ್ಗೊಂದು ಮಂತ್ರ ಹೇಳ್ತೀನಿ ಕೇಳ್ರಿ. ಈ ಫ್ಲವರ್ ತರ್ತಿರಲ್ಲ, ಗೋಬಿ ತರ್ತೀರಿ, ತಂದು ಕೂಡಲೇ ಏನು ಮಾಡಿರಿ, ಒಂದಿಷ್ಟು ಬೋಗೋಣ್ಯಾಗ ನೀರು ತಗೋರಿ, ನೀರು ಹಾಕಿ ಉಪ್ಪು ಹಾಕ್ರಿ, 1-2 ಚಮಚೆ ಕರಗಿಸ್ರದನ್ನ. ಕರಗಿಸಿ ಒಂದ್ರಾಗ 2 ಭಾಗ ಮಾಡಿ ಅದ್ರೊಳಗೆ ಒಗಿರಿ. ಏನು ಫ್ಲವರ್ ಇರ್ತೈತಲ್ಲ ಅದನ್ನು 2 ಭಾಗ ಒಗಿರಿ. ಒಗದ ಕೂಡಲೇ 2 ನಿಮಿಷನಾಗ ಹುಳ ತೇಲಾಡಕ್ಕೆ ಶುರು ಆಕ್ಕವ ಅದ್ರಾಗ. ಮತ್ತು ನೀವು ಹಿಂಗೆ ಹೋಳಿ ನೋಡಕ್ಕೆ ಹೋಗ್ರಿ, ಒಂದು ಹುಳ ನಿಮ್ಮ ಕೈಯಾಗ ಸಿಗೋದಿಲ್ಲ. ನಿಮ್ಮ ಕೈಯಾಗ ಸಿಗೋದಿಲ್ಲ. ಯಾವುದ ತರಕಾರಿಗಳನ್ನು ಅವು ಹುಳುಗಳು ತೆಗಿಬೇಕಾಗಿತ್ತು ಅಂದ್ರೆ ಹಿಂಗೆ ಕೊಯ್ದು ಒಂದೊಂದು ಹುಡ್ಕ್ಯಾಡಿ ತೆಗಿಯಕ್ಕೆ ಹೋಗ್ಬೇಡ್ರಿ. ಹಿಂಗೆ ಕಟ್ ಮಾಡಿರಿ. ಕಟ್ ಮಾಡಿ ಉಪ್ಪಿನ ನೀರಿನಾಗ ಹಾಕ್ರಿ. ಹಾಕಿದ ಕೂಡಲೇ ಹುಳ ಹೊರಗೆ ಬರ್ತಾವೆ. ಬಂದ ಕೂಡಲೇ ತೊಗೊಂಡು ಮತ್ತೆ ಚಲೋ ನೀರಿನಾಗ ತೊಳಿರಿ. ತೊಳೆದು ನಿಮ್ಗೇನು ಅಡುಗೆ ಮಾಡ್ಬೇಕು ಮಾಡ್ರಿ. ಸುಲಭ ಐತಿಲ್ರಿ. ಇರ್ಲಿಕ್ಕಂದ್ರೆ ಒಂದೊಂದು ಹೋಳ್ಕೊತ್ ಕುಂದಿರ್ತೀರಿ. ಇಲ್ಲಿ ತೂತು ಬಿದ್ದೈತಿ, ಇಲ್ಲಿ ತೂತು ಬಿದ್ದೈತಿ, ಅದ ಹುಳ ಯಾಕಡೆ ಹೋಗೈತೆ ಅಂತ ಹುಡುಕ್ಯಾಡೋ ಅವಶ್ಯಕತೆನೇ ಇಲ್ಲ. ಆದ್ರೆ ನಮ್ಮ ಹೊಲದಾಗ ನೀವು ಬೆಕ್ಕದಲ್ಲಿ ಬರ್ರಿ, ನಾವು ಒಂದು ಸ್ಪ್ರೇ ಮಾಡಂಗಿಲ್ಲ ಅವಕ್ಕೆ. ಒಟ್ಟ ಹುಳನೇ ಬರೋದಿಲ್ಲ ಹೊಲದಾಗ. ಏನು ಮಾಡೀರಿ? ನಾ ಮಾಡಿದ್ದೇನಂತಂದ್ರೆ ಮಣ್ಣು ಐತಲ್ಲ, ಆ ಭೂತಾಯಿನ ತೃಪ್ತ ಮಾಡೀವಿ. ಆ ಭೂತಾಯಿಗೆ ಬೇಕಾಗುವಷ್ಟು ಗೊಬ್ಬರ ಶಿಸ್ತನಾಗ ಹಾಕಿ ಮಣ್ಣು ಸಶಕ್ತ ಫಲವತ್ತಾಗುವಂಗೆ ಮಾಡೀವಿ. ಆ ಮಣ್ಣಿನೊಳಗಿರುವಂಥ ಪ್ರೋಟೀನ್ ಅಂಶಗಳು, ಫಲವತ್ತತೆ
ಬೆಳೆಯೊಳಗೆ ಬರ್ತೈತಿ. ಬೆಳೆಯಾಗ ಬಂತು ಅಂದ್ರೆ ಬೆಳೆ ಭಾಳ ಫಲವತ್ತಾಗಿತ್ತು ಅಂತಂದ್ರೆ ಬೆಳೆಯೊಳಗೆ ಚಲೋ ಪ್ರೋಟೀನ್ದ ಅಂಶಗಳು ಬಂದಿದ್ದು ಅಂದ್ರೆ ಅವು ಹುಳುಗಳಿಗೆ ಪಚನ ಆಗೋದಿಲ್ಲ, ಮತ್ತು ಹುಳುಗಳು ಪಚನ ಆಗಲಾರ್ದನ್ನು ತಿನ್ನೋದಿಲ್ಲ. ನಾ ಕೆಲವೊಂದು ರೈತರಿಗೆ, ದಾಳಿಂಬ ಮಾಡಿದಂಥ ರೈತರಿಗೆ ಹೇಳಿದೆ, ದ್ರಾಕ್ಷಿ ಮಾಡಿದ ರೈತರಿಗೆ ಹೇಳಿದ್ ನಾನು, ನಿಮ್ಮ ಬೆಳೆಗಳ ಮ್ಯಾಗ ಹುಳ ಬರಬಾರ್ದಂತ ಅನಿಸಿತ್ತು ಅಂದ್ರೆ ಮೊದಲು ಮಣ್ಣು ಶ್ರೀಮಂತ ಮಾಡ್ರಿ. ಆ ಮಣ್ಣಿನ ಶ್ರೀಮಂತಿಕೆ ಬೆಳೆಯೊಳಗೆ ಬರ್ಬೇಕು, ತಾಕತ್ತು ಶಕ್ತಿ ಬೆಳೆಯೊಳಗೆ ಬರ್ಬೇಕು. ಆಮ್ಯಾಗ ಆ ಹಣ್ಣ ಅದರ ಎಲಿ ಅವು ಹುಳ ಬಂದು ಮೊದಲು ಟೆಸ್ಟ್ ಮಾಡ್ತಾವೆ, ಮಾಡಿ ಅವಕ್ಕೆ ತಮಗೆ ಪಚನ ಆಗಂಗಾಗಿತ್ತಂದ್ರೆ ತಿಂತಾವು, ಇರಲಿಲ್ಲ ಅಂದ್ರೆ ಅದ್ರ ಸನೆಗೆ ಬರೋದಿಲ್ಲ. ಹುಳ ಅಟ್ ಶಾಣೆ ಇರ್ತಾವೆ. ಮತ್ತು ಮನುಷ್ಯ ಒಬ್ಬನ ಈ ಜಗತ್ತಿನಾಗ ಹಿಂಗೆ ಅದಾನ, ಪಚನ ಆಗ್ಲಿಕ್ಕಂದ್ರೂ ತಿಂತಾನ. ತಿಂದ ದವಾಖಾನೆಗೆ ಸತ್ಯನ ಕರೆ ಇದನ್ನು ಬಿಡಬಾರ್ದಂತಾನೆ. ಆದ್ರೆ ಹುಳುಗಳು ಹಂಗಲ್ಲ, ಅವು ಸಾಯಕ್ಕೆ ತಯಾರಿಲ್ಲ, ಅವು ಪಚನ ಆಗ್ಲಿಕ್ಕಂದ್ರೆ ಬಿಟ್ಟು ಹೋಗಿಬಿಡ್ತಾವೆ. ಎರಡೇದ್ದು ನಾ ಮಾಡಿದ ಉಪಾಯ ಏನು ಅಂದ್ರೆ, ಬದುಗಳೇನಿರ್ತಾವಲ್ಲ ಬದು ಸ್ವಚ್ಛ ಮಾಡಬಾರ್ದು. ನೀವೇನು ಮಾಡ್ತೀರಿ, ಬದು ಜಳ 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 ಮಾಡಿಬಿಡ್ತೀರಿ. ಬದುವಿನ ಮ್ಯಾಗ ಬಂದಂಥ ಕಂಟಿಗಳು, ಕರಿಕೆ ಆಗಲಿ ಹುಲ್ಲಾಗಲಿ ಏನಿರ್ತೈತಲ್ಲ ಭಾಳ ಕೈ ಹಚ್ಚಬಾರ್ದು ಅದಕ್ಕೆ. ಯಾಕಂದ್ರೆ ನಮ್ಮ ಬೆಳೆ ಮ್ಯಾಗ ಬಿದ್ದಂಥ ಹುಳುಗಳು ಏನದಾವಲ್ಲ ಇವುಗಳನ್ನು ತಿನ್ನುವಂಥ ಮಿತ್ರ ಕೀಟಗಳು, ನಮ್ಮ ಮಿತ್ರ ಕೀಟಗಳು, ಕೃಷಿಕರ ಮಿತ್ರ ಕೀಟಗಳು ಆ ಬದುವಿನಾಗ ನೀವೇನಾರ ಕಂಟಿ ಇಟ್ಟಿದ್ರಿ, ಗಿಡ ಇಟ್ಟಿದ್ರಿ, ಬೇಡ ಏನಾರ ಒಂದು ಸ್ವಲ್ಪ ಹುಲ್ಲ ಪಲ್ಲ ಬೆಳೆದಿತ್ತು ಅಂದ್ರೆ ಅದ್ರಾಗ ಹೋಗಿ ತತ್ತಿ ಹಾಕ್ತಾವು. ತತ್ತಿ ಹಾಕಿ ಅವುಗಳ ಸಂತಾನ ವೃದ್ಧಿ ಅಲ್ಲಿ ಹಾಕೈತಿ. ಅವಕರ ಆಹಾರ ಏನು ಅಂದ್ರೆ ನಮ್ಮ ಬೆಳೆ ಮ್ಯಾಗ ಬಿದ್ದಂಥ ಹುಳುಗಳ ಅವಕರ ಆಹಾರ. ಅವು ದಾರಿ ನೋಡ್ಕೊತಾನೆ ಕುಂತಿರ್ತಾವೆ ಯಾವಾಗ ನಮ್ಮ ಆಹಾರ ಸಿಕ್ಕಿತ್ತು ಅಂತ. ಬೆಳೆ ಮ್ಯಾಗ ಏನಾರ ಹುಳ ಬರೋಣ ದಡಗ್ಗನ ಎದ್ದು ಬರ್ತಾವೆ, ತಿಂದು ಹೋಗಿ ಮತ್ತೆ ಅಲ್ಲಿ ಕುಂದಿರ್ತಾವೆ. ನೀವೇನು ಮಾಡ್ತೀರಿ, ಒಟ್ಟು ಗಿಡನೂ ಕಡ್ದಿರ ಜಳ 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 ಏನೂ ಇಲ್ಲ ಇಲ್ಲ. ಅದರಾಗ ಕಂಟುಗಳಂತರೂ ಒಂದು ಇಡಂಗಿಲ್ಲ ನೀವು. ಕಂಟುಗಳು ಇರ್ಬೇಕು ಯಾವಾಗಲೂ. ಕಂಟುಗಳಿದ್ದು ಅಂದ್ರೆ ಅದ್ರಾಗ ದನಗಳು ಬಾಯಿ ಹಾಕಂಗಿಲ್ಲ, ಯಾರೂ ಹೋಗಂಗಿಲ್ಲ ಅದ್ರ ಸನೆದಾಗ. ಎಲ್ಲಿ ಯಾರೂ ಹೋಗಂಗಿಲ್ಲಲ್ಲ ಅಲ್ಲಿ ತತ್ತಿ ಹಾಕ್ತಾವೆ ಯಾವಾಗಲೂ ಅವು ಹುಳುಗಳು. ನೀವು ನೋಡ್ರಿ ಪಕ್ಷಿಗಳು ಸಹಿತ ಎಲ್ಲಿ ಮನೆ ಮಾಡಿರ್ತಾವ ಅಂದ್ರೆ ಜಾಲಿಗಿಡದಾಗ ತುದಿಗೆ ಗೂಡು ಕಟ್ಕೊಂಡಿರ್ತಾವೆ. ಯಾಕಂತಂದ್ರೆ ಜಾಲಿಗಿಡ ಏರಿ ಯಾರೂ ಬರುವುದಿಲ್ಲ, ನಮ್ಗೆ ಯಾರೂ ಕೈ ಹಚ್ಚೋದಿಲ್ಲ ಅಂತ. ಇನ್ನು ಉಳಿದ ಗಿಡದಾಗೂ ಸಹಿತ ಬಾವಿ ದಂಡಿಗೆ ಗಿಡ ಬೆಳಿತಿದ್ದು ಮೊದಲ. ಬಾವ್ಯಾಗ ಬಾಗಿದ ಟೊಂಗೆ ಏನಿರ್ತಿದ್ವು ಅಲ್ಲ ಆ ಟೊಂಗೆಕ್ಕೆ ಹೋಗಿ ಗೂಡು ಕಟ್ತಿದ್ದು ಪಕ್ಷಿಗಳು. ಯಾಕೆ ಕಟ್ತಿದ್ದು ಅಂದ್ರೆ ಇಲ್ಲಿ ಯಾರೂ ಬರಂಗಿಲ್ಲ ಅಂತ. ಯಾವುದೇ ಕೀಟ ಆಗಿರಲಿ ಪಕ್ಷಿ ಆಗಿರಲಿ ತನ್ನ ಸಂತಾನವನ್ನು ಸುರಕ್ಷಿತವಾಗಿ ಇಡೋ ಸಲುವಾಗಿ ಸುರಕ್ಷಿತ ಜಾಗ ನೋಡ್ತಿರ್ತೈತೆ ಅದು. ನೀವು ಒಡ್ನ್ಯಾಗ ಕರಿಕೆ ಕಂಟಿ ಇಂಥವು ಏನಿದ್ದು ಅಂತಂದ್ರೆ ಗಿಡಗಳಾಗಿರಲಿ, ಮುಳ್ಳಿನ ಗಿಡ ಇರ್ಬೇಕು, ಸ್ವಲ್ಪ ಕಂಟಿಗಳಿರ್ಬೇಕು, ಅಂಥದ್ರೊಳಗೆ ಹೋಗಿ ಅಲ್ಲಿ ತತ್ತಿ ಹಾಕ್ತಾವು. ಹಾಕಿ ಅವ್ರ ಸಂತಾನ ಅಲ್ಲಿ ಬೆಳೆಸ್ಕೋತಾವು. ಅವು ತಕ್ಷಣ ಬಂದು ನಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ತಾವೆ. ಇದು ಪದ್ಧತಿರಪ್ಪ. ಅದನ್ನು ಬಿಡ್ತೀರಿ, ಬಿಟ್ಟು ಜಳ 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 ಬೆಂಕಿನ ಹಚ್ತೈತಿ ಮಂದಿ. ಒಕ್ಕಲಿಗರಿಗೊಂದು ಮಾತು ಹೇಳ್ತೇನೆ ನಾನು ರೈತರಿಗೆ, ಹೊಲದಾಗ ಎಂದೂ ಬೆಂಕಿ ಹಚ್ಚಬಾರ್ದು ನೋಡ್ರಿ. ನಾ 30 ವರ್ಷ ಆತು ನಮ್ಮ ಹೊಲದಾಗ, ಇವತ್ತಿಂತ ನಾನು ಯಾವ ಬದುನ್ಯಾಗೂ ಒಂದು ಕಡ್ಡಿ ಹಚ್ಚಿಲ್ಲ, ಒಂದು ದಿವಸ ಕಡ್ಡಿ ಕೊರೆದು ಹೋಗೋದಿಲ್ಲ. ನಿಮಗೆ ಏನೇನು ಬ್ಯಾಡ್ ಅನ್ನಿಸ್ತೈತೆ ಅದನ್ನೆಲ್ಲ ತೊಗೊಂಡು ಬಂದು ಒತ್ತಟ್ಟು ಹಾಕ್ರಿ. ಮುಳ್ಳ ಕಂಟಿ ಏನಿದ್ದು ತಂದು ಹಾಕ್ರಿ, ಹಾಕಿ ಅದ್ರ ಮ್ಯಾಗಿಟ್ಟು ಮಣ್ಣು ಹಾಕಿಬಿಡ್ರಿ, ತಾನ ಗೊಬ್ಬರ ಆಗಿರ್ತೈತೆ ಅದು. ಆದ್ರೆ ಬೆಂಕಿ ಹಚ್ಚಕ್ಕೆ ಹೋಗ್ಬೇಡ್ರಿ. ಬೆಂಕಿ ಹಚ್ಚಿದ್ರೆ ಅಂದ್ರೆ ಸುಟ್ಟು ಹೋಗ್ತೈತಿ, ಅದ್ರ ಕೆಳಗಿದ್ದು ಅಂತ ಜೀವಾಣುಗಳು ಸಹಿತ ಸುಟ್ಟು ಹೋಗ್ತಾವ. ಹೊಲದಾಗ ಬೆಂಕಿ ಹಚ್ಚವ ರೈತನ ಅಲ್ಲ, ಅವ ಹೊಲ ಕಟ್ಟ ಬೆಂಕಿ ಹಚ್ಚಿಲ್ಲ, ಅವ ಜಗತ್ತಿಗೆ ಬೆಂಕಿ ಹಚ್ಚಾನಂತ ತಿಳ್ಕೊಬೇಕು. ಬೆಂಕಿ ಹಚ್ಚೋದು ರೈತನ ಲಕ್ಷಣ ಅಲ್ಲ. ಮತ್ತು ಯಾವುದನ್ನು ಕೊಲೆ ಮಾಡೋದನ್ನಲ್ಲ ಅವ ರೈತ ಅಲ್ಲ. ಯಾರನ್ನೇ ಆಗಲಿ ಕೊಲೆ ಮಾಡುವವ ರೈತ ಅಲ್ಲ. ಓಡಿಸವ ಬ್ಯಾಡ ಆದವ್ರನ್ನ ಓಡಿಸೋದು ಅಲ್ಲಿಂದ. ನಾವು ಕೊಲೆ ಮಾಡಕ್ಕೆ ಹತ್ತಿದೀವಿ ಅಂತಂದ್ರೆ ಮುಂದೆ ಬಂದಂಗೆ ಸಶಕ್ತ ರಕ್ತ ಬೀಜಾಸುರರು ಹುಟ್ಕೋತಾರ. ನೀವೀಗ ಹೋಗಿ ಸ್ಪ್ರೇ ಮಾಡಿ ಒಂದನ್ನು ಕೊಂದು ಬಂದಿರಲ್ಲ, ಅದು ಸಾಯುವಾಗ ಏನು ತತ್ತಿರ್ತೈತಲ್ಲ, ಆ ತತ್ಯಾಗಿಂದ ಬಂದಂಥ ಮುಂದಿನ ಕೀಡ ಈ ಔಷಧಕ್ಕೆ ಸಾಯೋದಿಲ್ಲ, ಇದಕ್ಕಿಂತ ಸ್ಟ್ರಾಂಗ್ ಹೊಡಿಬೇಕಾಕೈತಿ. ಮತ್ತೆ ಸ್ಟ್ರಾಂಗ್ ಹೊಡೆದ್ರಿ ಅವಾಗೇನು ಬದುಕು ಉಳಿದಂಥ ತತ್ಯಗಳಿರ್ತಾವಲ್ಲ ಅದ್ರಾಗಿಂದ ಏನು ಹೊರಗೆ ಬರ್ತಾವು,
ಅವು ಈ ಔಷಧಕ್ಕೆ ಕೇಳೋದಿಲ್ಲ ಮಾತು, ಯಾಕಂತಂದ್ರೆ ಇದನ್ನು ಅರಗಿಸ್ಕೊಂಡಿರ್ತಾವೆ ಅಷ್ಟೊತ್ತಿಗೆ. ನೀವು ಹಿಂಗೆ ಮಾಡ್ಕೋತ ಹೋಗಿ ಸ್ಟ್ರಾಂಗ್ ಹೊಡ್ಕೋತ ಹೋಗಿ ನೀವೇ ಒಂದು ದಿವಸ ಹೊಕ್ಕಿರಿ, ಹುಳುಗಳೇನು ಹೋಗೋದಿಲ್ಲ ನಿಸರ್ಗದೊಳಗೆ. ಆದ್ರೆ ನಾವು ಈ ನಿಸರ್ಗದೊಳಗೆ ದೇವರು ಮಾಡಿದಂಥ ಒಂದು ವ್ಯವಸ್ಥೆ ಐತಿ, ಜೀವೋ ಜೀವಸ್ಯ ಜೀವನಂ ಅಂತ. ಒಂದು ಜೀವ ಇನ್ನೊಂದು ಜೀವವನ್ನು ನಿಯಂತ್ರಿಸ್ತೈತಿ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು, ಒಂದು ಆಕಾರ ಹುಳ ಬಂದು ಅಂದ್ರೆ ಅದನ್ನು ನುಂಗಿಸಿ ಅರಗಿಸ್ಕೊಳ್ಳುವಂಥವು ಮತ್ತು 4 ದೇವರು ಹುಟ್ಸತಾನ. ನಮ್ಮಲ್ಲಿ ಸಂಯಮ ಇತ್ತು ಅಂತಂದ್ರೆ ಮತ್ತು ನಾವು ನಮ್ಮ ಮಾಡಬೇಕಾದಂಥ ಕರ್ತವ್ಯಗಳನ್ನು ಎಲ್ಲ ಮಾಡ್ಬೇಕು. ಏನೂ ಮಾಡಲಾರ್ದ ಹಂಗೆ ಅಂದ್ರೆ ಆಗೋದಿಲ್ಲ. ಅದು ಬಹಳ ಜನ ರೈತರು ಸಾವಯವದಲ್ಲಿ ಇವತ್ತಿನ ದಿವಸ ಎಲ್ಲ ಹಣ್ಣುಗಳನ್ನು ಬೆಳ್ಯಾಕತ್ಯಾರ, ದ್ರಾಕ್ಷಿ ಬೆಳ್ಯಾಕತ್ಯಾರ. ಬರೀ ಆಕಳುಗಳ್ನ ಇಲ್ಲಿ ಈ ಅಟ್ಪಾಡಿ ಅಂತೈತಿ ನಮ್ಮಲ್ಲಿ ಸಾಂಗ್ಲಿ ಜಿಲ್ಲಾದಾಗ, ಸಾತಾರ ಜಿಲ್ಲಾದಾಗೂ ಸಹಿತ ಹಿಂಗೆ ಬರಗಾಲ ಪ್ರದೇಶ ಐತಿ. ದಾಳಿಂಬ ದ್ರಾಕ್ಷಿ ಮಾಡ್ಯಾರಲ್ಲಿ ಕೆಲವು ಜನ, ಇಲ್ಲೇ ಜಮಖಂಡಿ ಹತ್ರ ಮಾಡ್ಯಾರ, ಬೀಳ್ಗಿ ತಾಲೂಕಿನಾಗ ಮಾಡ್ಯಾರ. 100ಕ್ಕೆ 100 ಏನೂ ಸ್ಪ್ರೇ ಮಾಡ್ಲಾರ್ದ ದ್ರಾಕ್ಷಿ ತೊಗೋತಾರೆ, ದಾಳಿಂಬ ತೊಗೋತಾರೆ. ಹೆಂಗಂದ್ರೆ ಹಿಂಗೆ ಮಣ್ಣು ಚಲೋ ಮಾಡು. ಇನ್ನು ಯಾವಾರ ಬರ್ತಾವೆ, ಇನ್ನು ಉಳಿದ ಬೆಳೆಗಳಿರ್ತಾವೆ, ಯಾವ ಕರ ಹುಳ ಬರ್ತಾವೆ. ಏನು ಮಾಡೋದಂತಂದ್ರೆ ಇದು ಕಾಂಗ್ರೆಸ್ ಐತಲ್ಲ, ಕಾಂಗ್ರೆಸ್ಸನ್ನು ಒಂದು ಗಡಿಗೆ ಇಟ್ಟು ಅದ್ರಾಗ ಕಾಂಗ್ರೆಸ್ ತುಕಡಿ ಮಾಡಿ ಹಾಕ್ಬೇಕು. ಅದನ್ನ ಕಸ, ಕಾಂಗ್ರೆಸ್ ಅಂದ್ರೆ ಕಸದ್ದು ಹೇಳಕತ್ತೀನಿ. ಮತ್ತು ನೀವು ಯಾವ್ದಾರ ಕಾಂಗ್ರೆಸ್ ತಿಳ್ಕೊಂಡ್ರಿ ತುಕಡಿ ಮಾಡಕ್ಕೆ ಹೇಳಕತ್ತಾರಂತ. ಆ ಕಸ ತುಕಡಿ ಮಾಡಿ ನೀರಾಗ ಹಾಕಿ ಕಳ ಕುದಿಸ್ರಿ. ಕುದಿಸಿ ಅದರದ್ದು ಉಗಿ ಏನು ಬರ್ತೈತಲ್ಲ, ಎಲ್ಲಿ ನಿಮ್ಮ ಕೈಗೆ ಮಾರಿಗೆ ಬಡಿಲಾರ್ದಷ್ಟು ದೂರ ನಿಂದರಿ. ಬಡಿತಂದ್ರೆ ನಿಮ್ಮ ತೊಗಲು ಹೋತಂತ ತಿಳ್ಕೊಬೇಕು. ಕರ್ರಗೆ ಮುಷ್ಯನಂಗೆ ಹಾಕಿರಿ. ಮತ್ತು ನೀವು ಅದು ಬಡಿತಂದ್ರೆ ಆಟ ಸುಮಾರು ಐತೆ. ಅದು ಕಾಂಗ್ರೆಸ್ ಪಾರ್ಥೇನಿಯಮ್ ಅಂತೀವಿ ನಾವು ಅದಕ್ಕೆ. ಅವತ್ತು ಕುದಿಸಿ ಹಂಗೆ ಇಡ್ರಿ. ಇಟ್ಟು ಮರುದಿವ್ಸ ಅದ್ರ ನೀರು ತಗೋರಿ. ಆ ನೀರು ಸ್ಪ್ರೇ ಮಾಡಿ ನೋಡ್ರಿ ನಿಮ್ಮದು ಬೆಳಿಗ್ಗೆ. ಯಾವುದಾರ ಕೀಟಾಣುಗಳು ರೋಗಾಣುಗಳು ಉಳಿದ್ರೆ ನನಗೆ ಕೇಳ್ರಿ. ನೀವು ಖಲಾಸ್. ಯಾವುದು ನೀವು ಕಸ ಅಂತ ತಿಳ್ಕೊಂಡ್ರಿ ನಿಮ್ಗೆ ಉಪದ್ರವ ಅಂತ ಆಗೈತಲ್ಲ, ಅದು ಉಪದ್ರವ ಅಲ್ಲದು, ನಿಮ್ಮ ಔಷಧ ಐತದು. ನಿಮ್ಮ ಹೊಲ್ದಾಗ ಕಸ ಭಾಳ ಬರ್ತಿತ್ತಂತಂದ್ರೆ ಯಾವ ಕಸ ಬರ್ತಾವಲ್ಲ ಅವೆಲ್ಲ ಕಸ ಒತ್ತಟ್ಟಿಗೆ ಗೊಳೆ ಮಾಡಿರಿ. ಗೊಳೆ ಮಾಡಿ ಒಂದು ಬ್ಯಾರಲ್ದಾಗ ನೀರು ಹಾಕಿ ಅವೆಲ್ಲ ಕಸಗಳ್ನ ಒಗಿರಿ. ಒಂದು 10 ಪ್ರಕಾರದ ಕಸ ಇದ್ದು ಅಂತ ತಿಳ್ಕೊರಿ. 10 ಪ್ರಕಾರದ ಕಸ ತೊಗೊಂಡು ಅದ್ರಾಗ ಹಾಕ್ರಿ. ಹಾಕಿ ಬ್ಯಾರಲ್ದಾಗ ಹಾಕಿ ಹೊಲ್ದಾಗ ಎಲ್ಲೆಲ್ಲಿ ಕಸ ಹೇಳ್ತೈತೆ ಅಲ್ಲೆಲ್ಲ ಸ್ಪ್ರೇ ಮಾಡಿಬಿಡ್ರಿ. ಒಂದು ಜರ ಹಸಿ ನೆಲಕ್ಕೆ ಮುಂದೆ ಕಸ ಹೇಳೋದ ಬಂದಾಕೈತಿ. ದೇವ್ರು ಅಲ್ಲೇ ಕೊಟ್ಟಾನೆ ಎಲ್ಲ ಔಷಧಗಳನ್ನು. ನಮ್ಗೆ ಗೊತ್ತಿಲ್ಲ ಅಷ್ಟಾವು, ನಮ್ಗೆ ಗೊತ್ತಿಲ್ಲ. ಮತ್ತು ಈ ನಿಸರ್ಗದೊಳಗೆ ಏನೇನು ಅದಾವಲ್ಲ ಅವನ್ನ ಬಳಸ್ಕೊಂಡ್ರೆ ನಮ್ಮಲ್ಲಿ ನಿಮ್ಗೆ ಹೇಳ್ತೀನಿ, ಮಂಗ್ಯಾಂದು ಭಾಳ ಉಪದ್ರವ. ನಿಮ್ಮ ಕಡೆ ಅದಾವಿಲ್ಲೋ ಗೊತ್ತಿಲ್ಲ. ಈ ಕರಿಮಾರಿವೇನು ಅದಾವಲ್ಲ ಭಯಂಕರ ಉಪದ್ರವ. ಅವಕ್ಕೇನು ಮಾಡಿದೆ, ಕೆಲವೊಂದು ಗಿಡಗಳನ್ನು ಹಾಕ್ಸಿದ್ ನಾನು. ಅವು ಎದ್ರ ಮ್ಯಾಗ ಭಾಳ ಪ್ರೀತಿ ಅಂತಂದ್ರೆ ಎಲಿ ತಿಂತಾವು. ಈ ಹತ್ತಿ ಹಣ್ಣ, ಆಲದ ಹಣ್ಣ ಇಂಥವನ್ನ ತಿಂತಾವು. ಅಂಥ ಒಂದಿಷ್ಟು ಗಿಡಗಳು ಹಾಕಿದ್ದೀವಿ. ಅವಕ್ಕೆ ಮತ್ತೇನೇನು ಹಿಡಿಸ್ತಾವ ಒಂದು ಜರ ಹಾಕಿದ್ದೀವಿ. ಹಾಕಿಂದ ಅವ್ನು ತಿನ್ನಕ್ಕೆ ಹತ್ತಿದ್ದು. ಆಮ್ಯಾಗ ಗಿಡಗಳು ಭಾಳ ಇದ್ದು ಅಂತಂದ್ರೆ ಹೊಸ ಚಿಗುರು ಏನು ಬರ್ತಾವು, ಚಿಗುರ್ನ ಅವಕ್ಕರ ಆಹಾರ. ಯಾವ ಗಿಡ ಯಾಕಿರೋಲ್ದಕ್ಕೆ ಹೊಸ ಚಿಗುರು ಏನು ಬರ್ತಾವೆ ತುದಿಗೆ ಅವನ್ನೆಲ್ಲ ಕತ್ತರಿಸಿ ತಿಂತಿರ್ತಾವೆ. ಎಷ್ಟು ಚಲೋ. ನಾನು ನಿರೀಕ್ಷೆ ಮಾಡಿದ್ದು ಭಾಳ ದಿವಸ, ಇಷ್ಟು ಚಂದನ್ ಚಿಗುರು ತಿಂತಾವು ಅಂದಾಗ ಇವು ಎಲ್ಲರ ಹೆಂಡಿ ಹಾಕ್ತಾವೆ. ಹಾಕಿದ್ದನ್ನು ಗೊಳೆ ಮಾಡಕ್ಕೆ ಹಚ್ಚಿದ್ದು ನಾನು. ತಂದು ಒಂದು ಬಕೆಟ್ನಾಗ ಹಾಕಿ, ಬೇಡ ಪ್ಲಾಸ್ಟಿಕ್ ಕ್ಯಾನ್ಯಾಗ ಹಾಕಿ, ಒಂದಿಷ್ಟು ಸಿಕ್ತಂತ ತಿಳ್ಕೊರಿ, ಒಂದು ಅರ್ಧ ಕಿಲೋ. ಒಂದಿಷ್ಟ ಬೆಲ್ಲ, ಒಂದು ಕಣ್ಣಿ ಬೆಲ್ಲ, ಒಂದು ಗ್ಲಾಸ್ ಮಜ್ಜಿಗೆ, ಒಂದಿಷ್ಟು ಗೋಮೂತ್ರ ಹಾಕಿ ಒಂದು 5-6 ದಿವಸ ಬಿಡ್ರಿ.
5-6 ದಿವಸದ ನಂತರ ಅದನ್ನು ನೀರಾಗ ಸೇರಿಸಿ ನೀವು ಸ್ಪ್ರೇ ಮಾಡಿರಿ. ನಿಮ್ಮ ಬೆಳೆ 4 ದಿನದಾಗ ಹೆಂಗೆ ಚೇಂಜ್ ಆಕ್ಕಾವ ನೋಡಿರ್ಬೇಕಾದ್ರೆ. ನಾ ಮಾಡಿ ನೋಡಿಸಿದ್ನಿ. ಬೆಳೆ ಬಣ್ಣನ ಬದಲೇ ಅದು. ಯಾಕಂತಂದ್ರೆ ಅದ್ರೊಳಗೆ ಅಂಥ ಸಾಮರ್ಥ್ಯ ಐತಿ. ಆಮೇಲೆ ಎಷ್ಟು ಸಾಧ್ಯ ಐತೆ ಅಷ್ಟು ನಿಮ್ಮ ಹೊಲದ ಸಮೀಪ ಹಕ್ಕಿಗಳು ಬರಬೇಕು. ಆ ಹಕ್ಕಿ ಹಿಕ್ಕೇನು ಬೀಳ್ತಾವಲ್ಲ ಅದರೊಳಗೆ ಬೇರೆ 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 ಪ್ರಕಾರದ ಖನಿಜಗಳದಾವು. ಈಗ ಪಾರಿವಾಳ ಇದ್ದು ಅಂತ ತಿಳ್ಕೊರಿ, ಪಾರಿವಾಳದ ಹಕ್ಕಿ ಹಿಕ್ಕಿ ಬಿತ್ತಂತಂದ್ರೆ ಅದರೊಳಗೆ ಗಂಧಕದ ಅಂಶ ಭಾಳ ದೊಡ್ಡ ಪ್ರಮಾಣದಾಗ ಐತಿ. ನೀವು ಗಂಧಕ ಏನು ಕೊಟ್ಟರು ಆಗೋದಿಲ್ಲ. ಆದ್ರೆ ಪಾರಿವಾಳದ ಹಿಕ್ಕಿ ಒಂದಿಷ್ಟ ಸಿಕ್ಕು ಅಂದ್ರೆ ಅದು ನೀರಾಗ ಹಾಕಿ ಒಂದು 10-20 ಲೀಟ್ರ್ ನೀರಾಗ ಹಾಕಿ ಒಂದು ತೊಲಿ ಇತ್ತಂದ್ರೆ ಒಂದು ತೊಲಿನ 10-20 ಲೀಟ್ರ್ ನೀರಾಗ ಹಾಕಿ ಕರಗಿಸ್ರಿ. ಒಂದಿಷ್ಟು ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸ್ರಿ. ಆಮ್ಯಾಗ ಹಿಂದಾಗಡೆ ಅದನ್ನು ನಿಮ್ಮ ಹೊಲಕ್ಕೆ ಡ್ರಿಪ್ನ್ಯಾಗ ಬಿಡ್ರಿ. ಈ ಹಳದಿ ಬಣ್ಣಕ್ಕೇನು ತಿರುಗ್ತಿರ್ತಾವಲ್ಲ ಯಾವ್ಯಾವ ಬೆಳೆ ಅಂದ್ರೆ ಅವು ಗಂಧಕದ ಕೊರತೆ ಆಗೈತೆ ಅಂತ ತಿಳ್ಕೊಬೇಕು. ಅವು ಎಲ್ಲ ತುಂಬುವಂಥ ಸಾಮರ್ಥ್ಯ ಬರೀ ಆ ಪಾರಿವಾಳದ ಹಿಕ್ಕಾಗಿರ್ತೈತಿ. ಹಿಂಗೆ ಬೇರೆ ಬೇರೆ ಪಕ್ಷಿಗಳ ಹಿಕ್ಕಿಯೊಳಗೆ ಬೇರೆ ಬೇರೆ ಖನಿಜದ ಅಂಶಗಳಿರ್ತಾವೆ. ನಾವೇನು ಮಾಡ್ತೀವಿ, ಯಾರೂ ನಮ್ಮ ಹೊಲದಾಗ ಬರಬಾರ್ದು, ನಾವು ಅಷ್ಟ ಹೊಲದಾಗಿರ್ಬೇಕು, ಬೆಳೆ ಅಷ್ಟ ನಮ್ಮ ಹೊಲದಾಗಿರ್ಬೇಕಂತೀವಿ. ಹಂಗಾಗೋದಿಲ್ಲ. ಅದು ನಿಸರ್ಗದೊಳಗೆ ಎಲ್ಲವೂ ಇಲ್ರಿ ಅದು ಅದನ್ನು ತಿಂತೈತಿ ಇದನ್ನು ತಿಂತೈತಿ. ಮತ್ತು ನೀ ಎಲ್ಲರದು ತಿಂದು ಮುಗಿಸಿದಿ, ಮತ್ತು ಅವಿಟ್ಟು ತಿಂದ್ರೆ ಆಗೋದೇನಪ್ಪ. ನಮ್ಮ ಹೊಲದಾಗ ನವಿಲುಗಳು ಮಂದಿ ಹೊಲದಾಗ ಅಂತಾರೆ ನವಿಲುಗಳು ಬರ್ತಾವ್ರಿ, ಏನು ಬೀಜನ ಉಳ್ಸಂಗಿಲ್ಲ. ನಮ್ಮಲ್ಲಿ 100-150 ನವಿಲು ಅದಾವೆ. ರಾತ್ರಿ ಎಲ್ಲ ಬೆಳೆಯಾಗ ಇರ್ತಾವೆ. ಒಂದು ಮೆಣಸಿಕಾಯಿ ತಿಂದಿಲ್ಲ. ನವಿಲ ಮೆಣಸಿಕಾಯಿನೇ ಬಿಡುದಿಲ್ರಿ ಅಂತಾರೆ. ನಮ್ಮ ಮೆಣಸಿಗಿಡ ತೋಟದಾಗ ನವಿಲು ತಿರುಗಾಡ್ತಿರ್ತಾವೆ, ಒಂದು ಮೆಣಸಿಕಾಯಿ ತಿನ್ನಂಗಿಲ್ಲ ಅವು. ಮತ್ತು ಇಷ್ಟು ಹಾವು ಅದಾವ್ರಿ ನಮ್ಮ ಹೊಲಗೊಳಗ್ರಿ. ಆ ನವಿಲಿಗೆ ಹಾವಿಗೆ ಗಂಟ. ನವಿಲು ಬಂದು ಅಂದ್ರೆ ಹಾವು ತಾನ ಕಂಟ್ರೋಲ್ ಆಕ್ಕಾವ. ಇಲಿ ಹೆಚ್ಚಾದು ಅಂತಂದ್ರೆ ಗೂಗಿ ರಾತ್ರಿ ಬಂದು ಅಂದ್ರೆ ಒಂದು ಇದನ್ನು ಇಡಂಗಿಲ್ಲ, ಇಲಿನೂ ಇಡಂಗಿಲ್ಲ. ಎಲ್ಲ ಅವಕರ್ದವು ಕಂಟ್ರೋಲ್ ಮಾಡ್ಕೊತಾವ. ದೇವರು ಈ ನಿಸರ್ಗದೊಳಗೆ ಎಲ್ಲ ವ್ಯವಸ್ಥೆ ಮಾಡ್ಯಾನಂಥದ್ದನ್ನು. ನಾವು ಈ ನಿಸರ್ಗದೊಂದಿಗೆ ಪ್ರಾಕೃತಿಕವಾಗಿ ಬದುಕಲಿಕ್ಕೆ ಕಲಿಬೇಕು. ಅನೈಸರ್ಗಿಕ ಜೀವನವನ್ನು ಸಾಗಿಸಬಾರ್ದು. ನಮ್ದೆಲ್ಲ ದಿವಸಕ್ಕೆ ನಾವು ನಿಸರ್ಗದಿಂದ ಬಹಳ ದೂರ ಹೋಗಕ್ಕೆ ಹತ್ತೀವಿ. ಎಷ್ಟು ದೂರ ಹೋಗೀವಿ ಅಂದ್ರೆ ಇನ್ನು ನಿಸರ್ಗನ ಬಹುತೇಕ ನಮ್ಮನ್ನು ಸ್ವೀಕಾರ ಮಾಡ್ಲಿಕ್ಕಿಲ್ಲ, ಅಷ್ಟು ದೂರ ಹೋಗಿಬಿಟ್ಟಿವಿ. ನಿಸರ್ಗದ ಮಿತ್ರರಾಗಿರಬೇಕಾದಂಥ ನಾವು ಇವತ್ತಿನ ದಿವಸ ನಿಸರ್ಗದ ಶತ್ರುಗಳಾಗಿವಿ. ಈ ನಿಸರ್ಗದೊಳಗೆ ಯಾರ್ಯಾರು ಅದಾರಪ್ಪ, ಮಣ್ಣಿನೊಳಗೆ ಜೀವಾಣುಗಳದಾವು. ಅವು ನಮ್ಮ ಮಿತ್ರರು, ನಮ್ಮ ಬೆಳೆಗೆ ಬೇಕಾದುವಂಥ ಜೀವಾಣುಗಳು. ಅವುಗಳನ್ನು ಬೆಳೆಸೋ ಬದಲಿಗೆ ಕೊಲ್ಲಾಕತ್ತೀವಿ. ಅಂದ್ರೆ ಕಂಪೋಸ್ಟ್ ಗೊಬ್ಬರ ಹಾಕಿ ಸಮೃದ್ಧಗೊಳಿಸೋ ಬದಲಿಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಅವನ್ನ ಕೊಲ್ಲಾಕತ್ತೀವಿ. ಅಂದ್ರೆ ಅದರಿಂದ ದೂರ ಆದೀವಿ. ಯಾರು ಹೊಲದಾಗ ಹುತ್ತು ಇರ್ತಿದ್ದು, ಇತ್ತೀಚೆಗಂತರೂ ಹುತ್ತುಗಳ ಕಾಣೋಲು. ಗೆದ್ಲ ಅಂತ ಏನದಾವಲ್ಲ, ಗೆದ್ದಲು ಹುಳ, ಅವು ರೈತನ ಗೆಳೆಯ ಅನ್ನೋದು ಅವ ಗೊತ್ತಿಲ್ಲ. ಇವು ಶತ್ರುಗಳಿಂದ ಗೆದ್ಲನೂ ತೀರಿಸಿಬಿಟ್ಟ. ಯಾರು ಹೊಲದಾಗ ಗೆದ್ಲ ಹುತ್ತ ಮಾಡಿದ್ದು ಅಂದ್ರೆ ನನ್ನ ಹೊಲ ಚಲೋ ಐತಂತ ತಿಳ್ಕೊಬೇಕವ. ಆ ಗೆದ್ದಲು ಮಣ್ಣು ತಗೋರಿ ನೀವು. ಆ ಗೆದ್ದಲು ಮಣ್ಣು ನೀರಾಗ ಹಾಕಿ ಕರಗಿಸಿ ನಿಮ್ಮ ಹೊಲಕ್ಕೆ ಸ್ಪ್ರೇ ಮಾಡಿರಿ, ನೋಡಿರ್ಬೇಕಾರೆ ನೀವು. ಬೇಡ ನೀವು ಜೀವಾಮೃತ ಮಾಡೋರಿದ್ರೆ ಅಂದ್ರೆ ಆ ಗೆದ್ದಲ್ದೊಳಗೆ ಜೀವಾಮೃತ ಅಂದ್ರೆ ಏನಪ್ಪ, ಒಂದು ಬ್ಯಾರಲ್ ನೀರು ತಗೊಳ್ದ, ಅದ್ರಾಗ ಒಂದು 10-20 ಕಿಲೋ ಸಗಣಿ ಹಾಕೋದು, ಒಂದು 2-3 ಲೀಟ್ರ್ ಗೋಮೂತ್ರ ಹಾಕೋದು, ಆಮ್ಯಾಗ 1 ಕಿಲೋ ಬೆಲ್ಲ ಹಾಕೋದು, ಆಮ್ಯಾಗ ಗೆದ್ದಲು ಮಣ್ಣು ಸಿಕ್ತಂತಂದ್ರೆ ಅದನ್ನ ಹಾಕೋದು. ಇರಲಿಲ್ಲ ಅಂತಂದ್ರೆ ಯಾವ್ದಾರ ಗಿಡದ ಕೆಳಗಿಂದ ಒಂದು ಬೊಗಿಸ್ ಮಣ್ಣು ಹಾಕೋದು, ಒಂದು 5-6 ದಿವಸ ತಿರುಗಿಸೋದು. ಹಿಂಗೆ ಆಮ್ಯಾಗ ಆ ನೀರು ಎಲ್ಲಿ ಬೇಕಾದಲ್ಲಿ ಹಾಕ್ರಿ ನೀವು, ಹಾಕಿ ನೋಡಿರ್ಬೇಕಾರೆ ಹೆಂಗೆ ಏನು ಬೇಕಾದ್ದನ್ನು ಕೊಡ್ತೈತೆ ಅದು. ಅಂಥ ಸಾಮರ್ಥ್ಯ ಅದ್ರೊಳಗೆ ಐತಿ. ಮಣ್ಣು ಕುಲು ನಗಬೇಕು, ಹಂಗೆ ಮಾಡ್ಬೇಕಂತ ನಾವು ಮಾಡೋಕ್ಕೆ ಸಾಧ್ಯ ಐತಿ. ಆದ್ರೆ ರೈತ ಮನಸ್ಸು ಮಾಡ್ಬೇಕು. ಹೊಲದಾನ ಕಸ ಏನೈತಲ್ಲ, ಆ ಎಲ್ಲ ಕಸಾನ ನನ್ನ ರಸ ಅಂತ ತಿಳ್ಕೊಬೇಕವ. ಆ ಕಸ ಎಲ್ಲ ತೆಗೆದು ಹೊರಗೆ ಹೋಗೋದು ಬೆಂಕಿ ಹಚ್ಚೋಕ್ಕಿಂತ ಆ ಕಸ ಅಲ್ಲೇ ಕೊಳೆಯುವ ಸಲುವಾಗಿ ವ್ಯವಸ್ಥೆ ಮಾಡ್ಬೇಕು. ನಮ್ಮ ಹೊಲ್ದಾಗ ಹೆಣ್ಮಕ್ಳು ಕಸಕ್ಕೆ ಬಂದ್ರಂದ್ರೆ, ಕಸ ತೆಗ್ಯಾಕೆ ಬಂದ್ರಂದ್ರೆ
ಒಂದು ಮುಟ್ಟಿಗೆ ಆತಂತಂದ್ರೆ ಅಲ್ಲೇ ಕುರ್ಪಿಲೆ ಹಿಂಗೆ ಹಡಿಸೋದು, ಅಲ್ಲೇ ಹಾಕಿ ಹೊಳ್ಳಿ ಮುಚ್ಚಿಬಿಡ್ತೀನಿ ನಾನು. ಅಲ್ಲೇ ಸಾಲ್ನಾಗ ಹಡಿಸೋದು, ಹಿಂಗೆ ಕುರ್ಪಿಲೇನ ಒಂಜಾರ ಹಡ್ಡೋದು, ಹಡ್ಡು ಅಲ್ಲೇ ಹಾಕಿ ಮುಚ್ಚೋದು. ಒಂಜಾರ ಬೇಳೆ ಹಿಡಿದ್ರೆ ಹಿಡಿಯೋಲ್ದಕ್ಕವ ಅಲ್ಲೇ ಹಾಕಿಬಿಡು ಅಂತ ಹೇಳ್ತೀನಿ. ಮುಂದೆ ನೀರು ಬಿಟ್ಟು ಕೂಡಲೇ ಅದು 15-20 ದಿನದಾಗ ಕಸ ಕೊಳ್ತಾ ಹೋಗಿರ್ತೈತಿ. ಹೊಲ್ದಾಗ ಅಡ್ಡಾಡಿದ್ರೆ ಗಾದಿ ಮ್ಯಾಗ ಅಡ್ಡಾಡ್ದಂಗೆ ಅನ್ನಿಸ್ಬೇಕು, ಅಷ್ಟು ಚಂದ ಐತಿ. ಅದರ ಸಲಾಗಿ ಮನ್ಯಾಗ ದನಗಳು ಬೇಕು. ದನಗಳು ಅಂದ್ರೆ ಆಕಳುಗಳು ಬೇಕು, ಜವಾರಿ ಆಕಳುಗಳು. ನಮ್ಮಲ್ಲಿಗ ನಾಳೆಗೆ ಆಕಳುಗಳು ಇದು ಪ್ರದರ್ಶನ ಸ್ಪರ್ಧೆ ನಿಮ್ಮಲ್ಲಿ ಹೆಂಗೆ ಜಾತ್ರೆಯಾಗ ಇರ್ತೈತಲ್ಲ, ಸಿದ್ದೇಶ್ವರ ಜಾತ್ರೆಯಾಗ, ಹಂಗೆ ನಮ್ಮಲ್ಲಿ ಇಡ್ತೀನಿ. ಇಟ್ಟು 1 ಲಕ್ಷ ರೂಪಾಯಿಗೆ ಬಹುಮಾನ ಕೊಡ್ತೀನಿ ನಾ ರೈತರಿಗೆ. ಈ ವರ್ಷ 51,000 ಎತ್ತುಗಳಿಗೆ 51,000, ಆಕಳಿಗೆ 51,000. ಇದು ಒಂದೇ ಬಹುಮಾನ. ಇನ್ನು ಮುಂದೆ ಹಲ್ಲು ಹಚ್ಚಲಾರ್ದ ಕರುಗಳಿಗೆ 10,000, ಹಲ್ಲು ಹಚ್ಚಿದ ಕರುಗಳಿಗೆ 2ಅಲ್ಲಿದ್ದಕ್ಕೆ 10,000, 4ಅಲ್ಲಿದ್ದಕ್ಕೆ 10,000, 6ಅಲ್ಲಿದ್ದಕ್ಕೆ 10,000, ಬಾಯ್ಗುಡಿದಕ್ಕೆ 10,000, 10,000, 7,000, 5,000 ಹಿಂಗೆ ಅವುಗಳಿಗೂ ಸಹಿತ ಬೇರೆ 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 ಕೆಟಗರಿ ಮಾಡಿ. ಅದರ ಪರಿಣಾಮ ಏನಾಯ್ತು ಅಂತಂದ್ರೆ, ಈಗ ನಮ್ಮ ಭಾಗದಾಗ ಆಕಳುಗಳು ಎಲ್ಲ ಊರುಗಳಾಗ 70-80% ಮಂದಿ ಮನ್ಯಾಗ ಆಕಳುಗಳಾಗ್ಯಾವ. ಈಗ 10 ಲಕ್ಷ ರೂಪಾಯಿ ಜೋಡಿ ಎತ್ತಿನ ಜೋಡಿಗಳು ತರ್ಸಕತ್ತೀನ ಈಗ ರೈತರಿಗೆ ತೋರಿಸೋ ಸಲುವಾಗಿ. ಈಗ ನಾಳೆ 15, 16, 17 ಫೆಬ್ರವರಿಗೆ ಒಂದು 10 ಜೋಡಿ ಎತ್ತುಗಳು ಎಂಥವು ತರಿಸಿವಿ ಅಂತಂದ್ರೆ ಎಲ್ಲ ಈ ಕಡೆಯೂ ಸಹಿತ ಅದಾವು. ಕೆಲವೊಂದು ಏನ್ರಿ ಬೆಣ್ಣೆ ತಿನ್ನಿಸ್ತಾರೆ ಎತ್ತುಗಳಿಗೆ. ಅಂಥ ಎತ್ತುಗಳು ಚಂದನು ಎತ್ತುಗಳು, ತಲೆ ಮಟ್ಟದ ಮ್ಯಾಗ ಅದಾವ ಎತ್ತುಗಳು. ನೋಡ್ಬೇಕು ರೈತರು, ನೋಡಿದ ಅಂದ್ರೆ ಅನಿಸ್ಬೇಕು ನಾನು ಇಂಥದ್ದು ಮಾಡ್ಬೇಕಂತ. ಇದನ್ಯಾರು ಮಾಡೋದ್ರಿ, ಈಗ ಮಂದಿ ಎಲ್ಲಿ ಅದಾರ್ರಿ ಅನ್ನೋ ಅವ ರೈತನವ, ಕಟ್ಟಗ್ರವಪ್ಪ ಅವ, ಕಟ್ಟಗೆ ಬೇಷ್ ಅವನಕಿತ. ಇವ್ರಿಗೆ ಹಾಲು ಬೇಕು, ಮೊಸರು ಬೇಕು, ಮಜ್ಜಿಗೆ ಬೇಕು. ದನ ಮನ್ಯಾಗ ಬೇಡ, ಸಗಣಿ ತೆಗೆದು ಬೇಡ. ಯವ್ವಾಗೊಳ್ದು ಮೊದಲ ಹೆಣ್ಣು ಕೊಡ್ಬೇಕಾಗಿತ್ತು ಅಂತಂದ್ರೆ ಮನ್ಯಾಗ ಆಕಳ ಎಮ್ಮೆ ಅದಾವಿಲ್ಲಿ ನೋಡಿ ಹೆಣ್ಣು ಕೊಡ್ತಿದ್ರು. ನನ್ನ ಮಗಳು ವಾದ್ಲಂದ್ರೆ ತಿನ್ನಾಕ ಉಣ್ಣಾಕ ಹಾಲ ತುಪ್ಪ ಮೊಸರ ಮಜ್ಜಿಗೆ ಐತಿಲ್ಲ ನೋಡಿ ಕೊಡ್ತಿದ್ರತ್ತ. ಈಗ ಕೊಟ್ಟಿಗೆ ಜಳ 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 ಅಂತಿರ್ಬೇಕು, ತಳ ತಳ ಹೊಳಿತಿರ್ಬೇಕು. ದನಗಳು ಇರಬಾರ್ದು, ಮತ್ತು ಅಷ್ಟ ಅಲ್ಲ ಮುದುಕರು ಮನ್ಯಾಗ ಇರಬಾರ್ದು. ಇದ್ರೆ ಮಗಳನ್ನ ಕೊಡ್ತೀವತ್ತಾರ. ಇದೇನು ರೈತರ ಬದುಕ ಇದು? ಮಕ್ಕಳಿಗೆ ದುಡ್ಯಾಕೆ ಕಲಿಸ್ಬೇಕು, ಮಕ್ಕಳಿಗೆ ಪರಿಶ್ರಮ ಮಾಡಕ್ಕೆ ಕಲಿಸ್ಬೇಕು. ಆಮ್ಯಾಗ ಇನ್ನೊಂದು ಹೇಳ್ತೇನೆ ನಿಮ್ಗೆ, ನೀವೆಲ್ಲ ರೈತರಿದ್ದೀರಿ ಇಲ್ಲಿ. ರೈತರಿಗೆ ನಂದು ಯಾವಾಗಲೂ ಒಂದು ವಿನಂತಿ ಇರ್ತೈತಿ. ಏನಂದ್ರೆ, ರೈತರು ನಮ್ಮೂರಾಗ, ನಮ್ಮ ಹಳ್ಳಿ ಒಳಗೂ ನೋಡ್ತೀನಿ, ಇಲ್ಲಿನೂ ನೋಡ್ತೀನಿ, ಒಂದೊಂದು ಊರಾಗ 200-300 ಹುಡುಗರು 40 ವರ್ಷ ದಾಟ್ಯಾರ, ಲಗ್ನ ಆಗಿಲ್ಲಿನ. ಯಾವ ಕಾರಣಕ್ಕೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೈತಿ. ನಿಮ್ಗೆಲ್ಲರಿಗೂ ನಿಮ್ಮ ಹೆಣ್ಣು ಮಕ್ಕಳನ್ನ ಚಲೋ ನೌಕರಿ ಮಾಡೋ ಕೊಡ್ಬೇಕಂತೀರಿ, ನಿಮ್ಮ ಹುಡುಗರಿಗೆ ಮಾತ್ರ ಯಾರ ಹೆಣ್ಣು ಕೊಡ್ಬೇಕಂತೀರಿ. ಅವೇನು ಹೆಣ್ಣೇನು ಎಲ್ಲಿ ಬಿದ್ದಾವ ಹಿಂಗೆ ತಂದು ಕೊಡ್ಲಾಕ ಆಗೋದಿಲ್ರಿ. ನಾವು ರೈತರು ಇಷ್ಟರ ನಮ್ಮೊಳಗೆ ಒಂದು ಅಭಿಮಾನ ಇರಬೇಕು. ನಾವು ರೈತರಿಗೆ ಹೆಣ್ಣು ಕೊಡ್ತೀವಿ ಅನ್ಬೇಕು, ನಾವು ರೈತರ ಮಕ್ಕಳನ್ನ ಮಾಡ್ಕೋತೀವಿ ಅನ್ಬೇಕು. ರೈತೇನು ಯಾವುದಕ್ಕೂ ಕಡಿಮೆ ಅಲ್ಲ. ರೈತರ ಬಗ್ಗೆ ಯಾವಾಗಲೂ ಯಾರೂ ಕೀಳರಿಮೆಗಳನ್ನು ತಾಳಬಾರ್ದು. ನೀವು ರೈತರಾದವರು ಸಹಿತ ಎಲ್ಲ ಸೊಣ್ಣಪ್ಪಗಳಿಗೆ ಊಟ ಹಾಕೋರು ನಾವು ಅನ್ನೋ ಸ್ವಾಭಿಮಾನ ನಿಮ್ಮೊಳಗೆ ಇರಬೇಕು. ನೀವು ಯಾವಾಗಲೂ ನಿಮ್ಮನ್ನು ಯಾವಾಗಲೂ ಹೀನವಾಗಿ ಕನಿಷ್ಠಾಗಿ ತಿಳ್ಕೊಬಾರ್ದು. ನೌಕರಿ ಮಾಡೋ ಸಿಪಾಯಿ ಯಾಕಾಗೋಲ್ದಕ್ರಿ, ಅವನ ಬೇಷ್ರಿ ಅಂತಂದ್ರೆ ಏನದು ಅರ್ಥ? ಇಲ್ಲೇ ದಕ್ಷಿಣ ಕರ್ನಾಟಕದೊಳಗೆ ಒಂದು ಜಿಲ್ಲಾದಾಗ DCC ಬ್ಯಾಂಕ್ ಚೇರ್ಮನ್ ಆದ ಹುಡುಗ, ಅವ್ರವ್ ಅಂದಿದ್ಲು ಇವನ್ ಚೇರ್ಮನ್ ಮಾಡೇ ಲಗ್ನ ಮಾಡ್ತೀನಂತ. ಅವ್ರವನ್ ಹಠ. ಚೇರ್ಮನ್ ಮಾಡಿಲ್ಲ ಕಡಿಕ, ಅವ ಚೇರ್ಮನ್ ಆದ DCC ಬ್ಯಾಂಕಿಗೆ. ಲಗ್ನ ಮಾಡ್ಬೇಕಂತ ಹುಡುಗಿಯರು ನೋಡ್ಕೋತ ಅಡ್ಡಾಡಿದ್ರು, ಯಾರೂ ಲಗ್ನನ ಆಗಕ್ಕೆ ತಯಾರಿಲ್ಲ. ಒಂದು ಹುಡುಗಿ ನೋಡಿ ಬಂದ, ಹುಡುಗಿ ಪಸಂದ್ ಆತು, ಎಲ್ಲ ಆತು, ಅವ್ರು ಕೊಡಂಗಿಲ್ಲ ಅಂದರು. ಮುಂದೆ ಅವ್ರ ಬ್ಯಾಂಕಿನ ಸಿಪಾಯಿ ಲಗ್ನದ ಆಮಂತ್ರಣ ಕೊಟ್ಟಿವಂಗ. ಇವ ಅಕ್ಕಿ ಕಾಳು ಹಾಕಕ್ಕೆ ಹೋಗಿ ನೋಡಿದ್ರಿ, ಇವ ನೋಡಿ ಬಂದು ಹುಡುಗಿ ನಾವು ಮಾಡ್ಕೊಂಡಿದ್ದ.
ತಿಳಿತಾನೆ ಇದ್ರ ಅರ್ಥ ನಿಮ್ಗೆ. ಸಿಪಾಯಿ ಕೊಟ್ಟರೆ ಚೇರ್ಮನ್ ಕೊಡಲಿಲ್ಲ. ಯಾಕಂತ ಕೇಳಿದ್ರು, ಇದು ಪರ್ಮನೆಂಟ್ ಐತ್ರಿ ನೌಕರಿ, ಒಂದು 5 ವರ್ಷದ್ದು ಐತಿ. ತಿಳಿತಾನೆ ಇದ್ರ ಅರ್ಥ ನಿಮ್ಗೆ. 5 ವರ್ಷಕ್ಕೆ ಮನೆಗೆ ಹೋಗವ್ರಿ ಇವರು. ಇವ್ರಿಗೆ ಕೊಟ್ಟರೆ ಹೆಂಗೆ ಸ್ಥಿರ ಆಕೈತ್ರಿ ಅಂತ ಅಂದರು. ಆಸ್ತಿ ನೋಡೋಲ್ರು, ಸಂಪತ್ತು ನೋಡೋಲ್ರು. ಅಲ್ಲ, ಆಸ್ತಿ ನೋಡಿದ್ರೆ ಕೋಟಿಗಟ್ಟಲೆ ಐತಿ ನಮ್ಮದು. ಆದ್ರೆ ತಿಂಗಳಿಗೆ ಎಷ್ಟು ಬರ್ತೈತಿ ಇದನ್ನು ನೋಡ್ತಾರೆ. ಈಗ ಅಕೌಂಟ್ನಾಗ ರೊಕ್ಕ ಎಷ್ಟು ಜಮಾ ಆಕೈತೆ ಅದನ್ನು ನೋಡಕತ್ತ, ಅದಕ್ಕೆ ರೊಕ್ಕ ಅಂತಾರೆ ಈಗ ಇತ್ತೀಚೆಗೆ. ನಾಳೆ ನೌಕರಿಯನ್ನು ತೆಗೆದು ಹಾಕಿದ್ರಂದ್ರೆ ಹೋಗ್ಬೇಕಲ್ಲ ಎಲ್ಲವನ್ನ ಗುಡ್ಡಕ್ಕೆ, ಪಡ್ಲಿಗೆ ಹಿಡ್ಕೊಂಡು. ಮತ್ತೇನು ಮಾಡೋರದಿರಿ? ದುಡ್ಯಾಕೆ ಕಲಿಸ್ಬೇಕ್ರಿ ಮಕ್ಕಳನ್ನ. ಅದಕ್ಕೆ ನೀವೆಲ್ಲ ರೈತರದಿರಿ. ನಿಮ್ಗೆಲ್ಲರಿಗೆ ನನ್ನ ದೊಡ್ಡ ವಿನಂತಿ ಐತಿ, ನಿಮ್ಮ ಮಕ್ಕಳನ್ನ ಮೊದಲು ಒಕ್ಕಲಿಗರಿಗೆ ಕೊಡ್ರಿ, ಹೆಣ್ಣು ಮಕ್ಕಳಿಗೆ. ಆಮ್ಯಾಗ ನಿಮ್ಮ ಗಂಡು ಮಕ್ಕಳಿದ್ರಂದ್ರೆ ಒಕ್ಕಲಿಗರ ಮಕ್ಕಳನ್ನ ತಗೋರಿ. ಒಕ್ಕಲಿಗರಂದ್ರೆ ರೈತರ ಮಕ್ಕಳನ್ನ ತಗೊಳ್ರಿ. ನಾವು ರೈತರಿಗೆ ಮಕ್ಕಳನ್ನ ಕೊಡಲಿಲ್ಲ ತಗೊಳ್ಳಿಲ್ಲ ಅಂತಂದ್ರೆ ನಮ್ಮನ್ನು ಯಾರು ಕಾಪಾಡೋರು? ನಮಗೇನು ಬೆಂಗಳೂರವ್ರು ಬರೋರು ಅದಾರ ಇಲ್ಲಿ ಹೆಣ್ಣು ಕೊಡಕ್ಕೆ? ಇಲ್ರಿ, ನಿಮ್ಮ ಊರಾಗ ದ್ರಾಕ್ಷಿ ತೋಟ ಮಾಡ್ತೀರಿ, ನಾವು ಹೆಣ್ಣು ಕೊಡ್ತೀವಿ ಅಂತ ಏನು ಬೆಂಗಳೂರಿಂದ ಬರೋರು ಅದಾರ ನಿಮ್ಗೆ? ಇಲ್ರಿ, ನಾವೇ ಕೊಡ್ಬೇಕು, ನಾವೇ ತಗೋಬೇಕು. ನೀವ ಸಂಕಲ್ಪ ಮಾಡ್ಬೇಕು ಎಲ್ಲರೂ. ಇರಲಿಲ್ಲ ಅಂದ್ರೆ ಮುಂದೆ ಏನಕ್ಕವು ಗತಿ ಹೇಳ ನಿಮ್ಗೆ. ನಮ್ಮ ಅನ್ನೊಂದು ಮನೆಗೂ ಅದೇ, ಅವ್ರವ್ವ ಕಾಯಂ ಪೀಡಿಸ್ತಿದ್ಲು ಹುಡುಗನ್ನ. ನಾವು ಆದಾಗ ಒಮ್ಮೆ ಹೇಳಕ್ಕೆ, ಅಪ್ಪರಿ ಒಂದು ಲಗ್ನ ಆಗೋಲ್ರಿ, ಲಗ್ನನ ಆಗೋಲ್ರಿ, ಮುದಕ್ಕಾಗಕ್ಕೆ ಬಂದ ಲಗ್ನ ಆಗೋಲ್ರಿ. ಎಷ್ಟು ಅವ ಅಂದ, ಯವ್ವ ನನ್ನ ಹಣೆ ಬರ್ದಾಗ ಎಂದ ಆಕೈತೆ ಅಂದ ಆಕೈತೆ ಬಿಡು, ಯಾಕೆ ದಿನ 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 ನಾನು ತಿವಿತಿದಿ ಅಂತ ಅವ ಅಂತಿದ್ದ. ಅವ್ರವ್ ಅಂತಿದ್ಲು, ನೈಟು ಮೊಮ್ಮಕ್ಕಳಾಗಿದ್ದನ್ನು ನೋಡಿ ಸಾಯ್ಬೇಕತ್ತೀನಿ ಅಂತ ಅಕ್ಕಿ ಅಂತಿದ್ಲು. ಬ್ಯಾಸತ್ತು ಒಂದು ದಿವಸ ಹೋದವನ ಹೆಂಡ್ತಿ ತೊಗೊಂಡ ಬಂದವ. ಹೆಂಡ್ತಿ ಗೂಡು 3 ಮಕ್ಕಳನ್ನೂ ತೊಗೊಂಡು ಬಂದ. ಆರತಿ ತೊಗೊಂಡು ಬಾ ಅಂದ. ಎಲ್ಲೆನ್ ತಂದೀವಿ ಏನು ಅಂತ ಅಕ್ಕಿ ಕೇಳಿದ್ಲು. ಮತ್ತು ಸೊಸಿ ಬೇಕಂದೆಲ್ಲ ತೊಗೊಂಡ ಬಂದಿನಂದ. ಮತ್ತು ಇವು ಯಾರು ಅಂದ, ಇವು ಅಕ್ಕಿನೂ ಅದಾವ ಅಂದ. ಮತ್ತು ಎಲ್ಲ ಇನ್ನು ನಾವು ಹಾಡೋದು ದೊಡ್ಡವಾಗಿ ನೀ ನೋಡಿ ಸಾಯಿದೇನು, ಎಲ್ಲ ರೆಡಿಮೇಡ ತಂದಿನಂದ. ನಿನಗೂ ತ್ರಾಸು ಬೇಡ, ನನಗೂ ತ್ರಾಸು ಬೇಡ. ಈಕಿನ ಗಂಡ ಸತ್ತಾನ, ಮತ್ತು ಪಾಪ ಅಕ್ಕಿಗೂ ಯಾರು ನೋಡ್ಕೊಳ್ಳೋರು ಇದ್ದಿದ್ದಿಲ್ಲ, ನಾನೇ ತೊಗೊಂಡು ಬಂದಿನ, ನಾನೇ ಲಗ್ನ ಮಾಡ್ಕೊಂಡು ಬಂದಿನ. ಅಲ್ಲೇ ಗುಡ್ಯಾಗ ಹೋಗಿ ರಿಜಿಸ್ಟ್ರ್ ಆಫೀಸ್ನಾಗ ರಿಜಿಸ್ಟರ್ ಮಾಡಿ ಕರ್ಕೊಂಡ ಬಂದಿನಂದ. ಹಣಿ 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 ಬಡ್ಕೊತ್ತದು. ನಾ ಈ ಕತೆ ಯಾಕೆ ಹೇಳಿದೆ ಅಂದ್ರೆ ಮುಂದೆ ಅದೇ ಸ್ಥಿತಿನೇ ಬರುದಿನ್ ರೈತರಿಗೆ. ಅದಕ್ಕೆ ರೈತರು ನೀವು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನು ಯಾರೂ ಕಾಪಾಡಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ರೈತರು ಸಂಕಲ್ಪ ಮಾಡ್ರಿ, ಅನ್ಯಾಯ ಆಗಬಾರ್ದು ರೈತರ ಮ್ಯಾಗ. ರೈತರ ಮಕ್ಕಳು ಇದರಿಂದ ಏನಾಗ್ತೈತಿ, ಸಾಮಾಜಿಕ ವ್ಯವಸ್ಥೆ ಕೆಡ್ತೈತಿ. ನಾ ಹೇಳಿದ್ನಲ್ಲಿ ಹಿಂಗೆ ವ್ಯವಸ್ಥೆ ಬರಾಕತ್ತು ಅಂದ್ರೆ ಒಂದೊಂದು ಊರಾಗ 200, 300 ಹುಡುಗರ್ರಿ, 300, 350 ಹುಡುಗರು 40 ವರ್ಷ ದಾಟ್ಯಾರ. ಇನ್ನು ಯಾವಾಗ ಲಗ್ನ ಆಗೋರು, ಯಾವಾಗ ಮಕ್ಕಳು ಮರಿ ಆಗೋದು? ಅವು ಮುಂದೆ ಮತ್ತು ವಯಸ್ಸಾಗಿಂದ ಲಗ್ನ ಮಾಡ್ಕೊಂಡು ಮುಂದೆ ಹುಡುಗರನ್ನ ಸಾಲಿಗೆ ಬಿಡಕ್ಕೆ ಹೋಗೋಣ, ಇವ ನಿಮ್ಮ ಅಜ್ಜನ ಅಂತ ಕೇಳ್ತಾರ ಅಲ್ಲಿ ಸಾಲ್ಯಾಗ. ಒಂದಂತೀರಿ ನೀವು? ಆ ಹೆಣ್ಮಗ ಈಕಿ ನಿಮ್ಮ ಅಜ್ಜನ ಅಂತ ಕೇಳ್ತಾಳ, ಆಕಿನ ಮಗಳದು. ಭಾಳ ಅನರ್ಥಗಳಾಗ್ತಾವ ಮುಂದೆ. ಅದಕ್ಕೆ ರೈತರಿಗೆ ನಾ ಯಾವಾಗಿಂದನೂ ಹೇಳಕತ್ತೇನೆ. ಈಗ ಮೊನ್ನೆ ನಾ ಹಿಂಗೆ ವಿನಂತಿ ಮಾಡ್ಕೊಂಡಿದ್ದೆ. ಒಂದು 10 ಹುಡುಗಿಯರು MSc ಅಗ್ರಿ ಮಾಡಿದವ್ರಿ, ಚಲೋ ರ್ಯಾಂಕ್ನಾಗಿದ್ದು ಹುಡುಗಿಯರು ಮಾಡ್ಕೊಂಡ್ರೆ ನಾ ರೈತರನ್ನ ಮಾಡ್ಕೋತೀನಿ ಅಂತ ತಿಳ್ಕೊಂಡು ನನ್ನ ಕರೆಸಿ ನಿಮ್ಮ ಎದುರಿಗೆ ಲಗ್ನ ಮಾಡ್ಕೋತೀನಿ ರೀ ಅಪ್ಪವ್ರು ಅಂತ ತಿಳ್ಕೊಂಡು ನಾ ಇಲ್ಲಿ ತನ 10 ಹುಡುಗಿಯರ ಲಗ್ನಕ್ಕೆ ಹೋಗೀನಿ. ಎಲ್ಲ ಚಲೋ BSc MSc ಮಾಡಿ ಡಿಗ್ರಿ ಮಾಡಿದವ್ರು ಅಪ್ಪವ್ರು ನಿಮ್ಮ ಮಾತು ಕೇಳಿ ನನಗೆ ಭಾಳ ಇದು ಅನ್ನಿಸ್ತ್ರಿ. ನಾ ಜೀವನ ಸುಖವಾಗಿರ್ಬೇಕಾಗಿತ್ತು ಅಂತಂದ್ರೆ ರೈತರ ಮನೆಗೆ ಆದ್ರೆ ಸುಖವಾಗಿರ್ತೀನಿ ನಾನು ಅಂತ ತಿಳ್ಕೊಂಡು ಆ ಎಲ್ಲ ಹುಡುಗಿಯರ ಮದುವೆಗೆ ನಾವು ಹೋಗಿ ಬಂದೆ. ನಾ ಯಾರ್ದು ಲಗ್ನಕ್ಕೆ ಹೋಗೋದಿಲ್ಲ, ಆದ್ರೆ ಆ ಹುಡುಗಿಯರ ಲಗ್ನಕ್ಕೆ ಹೋದ ನಾನು. ಯಾಕಂದ್ರೆ ಇವ್ರು ನಮ್ಮ ಮಾತು ಕೇಳ್ಯಾರ. ಅಂಥವ್ರ ಲಗ್ನ ಕಟ್ಟ ಹೋಗ್ತೀವಿ ನಾವು. ಇವತ್ತು ಹುಡುಗರ ಲಗ್ನಕ್ಕೆ ಹೋಗೋದು ಏನು, ಮನ್ಯಾಗಿದ್ದೂ ಸಹಿತ ಬಂಗಾರ ಬೇಕು, ಬೆಳ್ಳಿ ಬೇಕು, ತುಡುಗ್ರ ಅನ್ನೋದಲ್ಲ.
ವರದಕ್ಷಿಣೆ ತರಿ ಏನೋ ತರು. ಇಂಥ ಭಿಕಾರಿಗಳಿಗೆ ಭಿಕಾರಿಗಳು ಹೌದಿಲ್ಲ, ಅವರಪ್ಪ ಅವರವ ರಗಡ್ ಗಳಿಸ್ಯಾರ, ಆದರೂ ಅಷ್ಟು ತೊಲಿಬೇಕು ಇಟ್ಟು ತೊಲಿಬೇಕು. ಹೋತದು ಕಾಲ. ಹುಡುಗಿಯರು ಅಂತಾವ ಈಗ ನಿಂದು 2 BHK ಐತೇನು 3 BHK ಐತೇನು, ಬೆಂಗಳೂರಾಗ ಮನಿ ಐತೇನು ಕಾರ್ ಐತೇನು, ಇವ್ರ ಅಪ್ಪಿನ ಗುಡಿಸಲ್ದಾಗ ಅದಾನ. ಆದ್ರೆ ಇಕ್ಕಿ ಕೇಳಕ್ಕೆ ಹತ್ತಾಳ ಹುಡುಗಂದು ಕಾರ್ ಐತೇನಂತ, ಹುಡುಗಂದು ಬಂಗ್ಲೆ ಐತೇನಂತ. ನಿಮ್ಮ ಅಪ್ಪ ಸಾಯಿತನ ದುಡಿದ್ರು ಏನೋ ಒಂದು ಗುಡಿಸಲ್ದಾಗ ಅದಾನ, ಇವ ನಿನ್ನೆ ಮೊನ್ನೆ ಹುಟ್ಟಿದ ಹುಡುಗ ಈಗಾಗಲೇ ಕಾರ್ ತಗೋಬೇಕತ್ತ. ಏನು ಅಪೇಕ್ಷೆ ಇದು ಹುಡುಗಿಯರದು? ನನಗ ತಿಳಿಯಲ್ದಾಗೈತಿ ಅವುಗಳದು. ಹಾಸಿಗೆ ನೋಡಿ ಕಾಲು ಚಾಚಬೇಕಂತ, ಒಬ್ಬರಿಗೊಬ್ಬರು ಕೂಡಿ ಬದುಕಬೇಕಂತ. ಅದಕ್ಕೆ ರೈತರಿಗೆ ನಾನು ವಿನಂತಿ ಏನು ಅಂದ್ರೆ, ಮನ್ಯಾಗ ದನಗಳು ಸಾಕ್ರಿ, ಕಷ್ಟ ಆದ್ರೆ ಆಗೋಲ್ದ. ಮನೆಗೆ ಬೇಕಾಗುವಷ್ಟದ್ದನ್ನು ನಿಮ್ಮ ತೋಟಗೊಳಗೆ ಬೆಳ್ಕೊರಿ, ತರಕಾರಿ ಬಿರ್ಕಾರಿ. ನಿನ್ನೆ 21 ವರ್ಷದ ಹುಡುಗ ಕ್ಯಾನ್ಸರ್ಲೆ ಸತ್ತು. 21 ವರ್ಷದ ಹುಡುಗ, ಮದುವೆ ಆಗಿನ 6 ತಿಂಗಳಾಗಿದ್ದಿಲ್ಲ, ಕ್ಯಾನ್ಸರ್ಲೆ ಹೋತು. ನಿನ್ನೆ ಮಣ್ಣು ಮಾಡಿ ಬಂದ್ನಿ. ಭಾಳ ಕೆಟ್ಟ ಅನಿಸ್ತು ನನಗೆ. ಬೀಡಿ ಸೇದಂಗಿಲ್ಲ, ತಂಬಾಕು ತಿನ್ನಂಗಿಲ್ಲ, ದಾರು ಕುಡ್ದಿಲ್ಲ, ಏನೂ ಇಲ್ಲರಿ. ಅವ್ರ ಮನೆಯೊಳಗೆ ಶಾಕಾಹಾರಿಗಳ ಮಂತನ, ಅಂಥದ್ರಾಗ ಹುಡುಗ ಕ್ಯಾನ್ಸರ್ ಆಗಿ ಸತ್ತು. ಎದರ್ಲೆ? ಈ ವಿಷ ತಿಂದನ. ಇವೆಲ್ಲ ತರಕಾರಿ, ಈ ಹಣ್ಣ ಕಾಯಿ ಇವೇನು ವಿಷ ಹೊಡೆದಿವಲ್ಲ, ಇವನ್ ತಿಂದ ಸತ್ತೋದು. ಅದಕ್ಕೆ ತಾವು ತಮ್ಮ ಮನೆಗೆ ಬೇಕಾದಷ್ಟನ್ನು ನಿಮ್ಮ ಹೊಲದೊಳಗೆ ಒಂದು ಮೂಲ್ಯಾಗ ಯಾಕಾಗೋಲ್ದಾಗ ಸಾವಯವ ಪದ್ಧತಿಯಿಂದ ಬೆಳ್ಕೋರಿ. ಬೆಳ್ಕೊಂಡು ಮನೆಗೆ ಊಟ ಮಾಡ್ರಿ. ಅಂದ್ರೆ ನಮ್ಮ ಮನೆ ಉಳಿತಾವು, ಮಕ್ಕಳು ಉಳಿತಾವು, ವಂಶ ಉಳಿತೈತಿ, ಎಲ್ಲ ಉಳಿತೈತಿ. ಅಂಥದ್ದನ್ನು ತಾವು ಮಾಡ್ತೀರಿ ಅಂತ ತಮ್ಮಲ್ಲಿ ಕೇಳ್ಕೊಂಡು ಮನ್ಯಾಗ 4 ದನಗಳು ಸಾಕ್ರಿ. ಅದ ಸಗಣಿ ಗೊಬ್ಬರನ ಮೂತ್ರನ ಒಯ್ದು ಹೊಲಕ್ಕೆ ಹಾಕ್ರಿ. ಅದರಾಗಿಂದ ಬೆಳ್ಕೋರಿ, ಅದನ್ನು ಊಟ ಮಾಡಿರಿ. ಮಂದಿಗೆ ಮಾರಾಟ ಏನು ಮಾಡೋದು ಮಾಡಿರಿ, ನಿಮಗೆ ಉಣ್ಣಾಕಾರ ಇಟ್ಟು ಚಲೋದು ನೋಡ್ರಿ. ಎಲ್ಲ ಮನುಷ್ಯ ಬದುಕೋದು ಅದಕ್ಕೆ ಉಣ್ಣು ಸಲುವಾಗಿಲ್ಲ, ಅವನು ಬದುಕು ಆನಂದವಾಗಿ ಇರ್ಬೇಕಂತಲ್ಲ. ನಾವು ನಮ್ಮ ದವಾಖಾನ್ಯಾಗ ನಮ್ದೊಂದು ಹಾಸ್ಪಿಟ್ಲ್ ಐತಿ 200 ಬೆಡ್ಡಿಂದು. ಏನು ಚಟಪಟ ಒದ್ದಾಡಿ ಸಾಯ್ತಾವಲ್ಲ, ನಾ ದಿನ ನೋಡ್ತೀನಿ. ಅವನು ಎಲ್ಲ ಐತ್ರಿ, ಆದ್ರೆ ದವಾಖಾನ್ಯಾಗ ಅದಾವ. ಮತ್ತು ದವಾಖಾನ್ಯಾಗ ಹೋಗಿಂದ ನಿಮ್ಗೆ ಯಾವ ನಮೂನಿ ಏನೇನು ಹಾಕ್ಕವ ಎಲ್ಲ ಗೊತ್ತೈತಿ. ಅಂಥ ಪರಿಸ್ಥಿತಿ ಯಾರಿಗೇ ಬರಬಾರ್ದು ಅಂತ ನಾ ಕಳೆದ 30 ವರ್ಷದಿಂದನೂ ರೈತರಿಗೆ ಇದೇ ವಿನಂತಿ ಮಾಡ್ಕೊಳಕತ್ತೀನಿ. ಇವತ್ತಿನ ದಿವಸ ಏನೂ ಇಲ್ಲ ಅಂತಂದ್ರೂ ಒಂದು 10 ಲಕ್ಷ ರೈತರು ಸಾವಯವ ಕೃಷಿ ಮಾಡಕತ್ಯಾರ. ಮೊದಲೇ ಮಾತು ಕೇಳ್ತಿದ್ದಿಲ್ಲ, ಹಿಂದಾಗಡೆ ತಾವೇ ನೋಡಿ ಯಾವ ಬಂದಾಗ ನನಗೆ ಹೇಳ್ತಾರೆ, ಅಪ್ಪ ಅವ್ರು ನಾವು ನಿಮ್ದು ಯೂಟ್ಯೂಬ್ನಾಗ ನೋಡಿದೀವಿ ರೀ, ಫೇಸ್ಬುಕ್ನಾಗ ನೋಡಿದೀವಿ ರೀ, ನೋಡಿ ನಮ್ಮ ಮನ್ಯಾಗ ನಾವು ಮಾಡಾಕತ್ತೀವಿ ರೀ, ಆಕಳ ಸಗಣಿದು ಮಾಡಾಕತ್ತೀವಿ, ಗೋಕೃಪಾಮೃತನೂ ಮಾಡಾಕತ್ತೀವಿ, ಮರ್ಕಟ ರಸಾಯನನೂ ಮಾಡಾಕತ್ತೀವಿ, ಮಂಗ್ಯಾಂದು ಹೇಳಿದ್ನಲ್ಲ ಆಗಲೇ ನಿಮ್ಗೆ, ಅದನ್ನು ಮಾಡಾಕತ್ತೀವಿ, ಬಿಲ್ವ ರಸಾಯನ ಮಾಡಾಕತ್ತೀವಿ, ಬೇರೆ 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 ಎಲ್ಲ ನಮ್ಮನೇನು ನಾವು ಪ್ರಯೋಗ ಮಾಡಾಕತ್ತೀವಿ. ಭಾಳ ಹುಡುಗರು ಏನೂ ಇಲ್ಲಂದ್ರೂ ಇಂಥದ್ದನ್ನು ಮಾಡಿ ಆಕಳ ಸಾಕಿ ಆಕಳುಗಳಿಂದ ಆ ಸಗಣಿಯಿಂದ ಧೂಪ್ ಬತ್ತಿ ಇಂಥವು ಏನೇನೋ ಮಾಡಿ ಒಂದು 10,000 ಮಂದಿ ಉದ್ಯೋಗ ಮಾಡಕತ್ತಾರ್ರಿ. ಕೃಷಿ ಆಧಾರಿತ ಉದ್ಯೋಗ 10,000 ಮಂದಿ ಕರ್ನಾಟಕದಾಗ ಬೇರೆ 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 ತಾವ ಬೆಳಿತಾರೆ, ಬೆಳೆದವಕ್ಕೆ ತಾವ ಪ್ರಸಂಸ್ಕರಣ ಮಾಡ್ತಾರೆ, ಮಾಡಿ ತಾವೇ ಮಾರಾಟ ಮಾಡಕತ್ತಾರೆ. ಎಲ್ಲಿ ಅವ್ರಿಗೆ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅವ್ರನ್ನ ಹುಡುಕಾಡ್ಕೊಂಡು ಬರ್ತಾರೆ. ನಮ್ಮ ಹುಡುಗೊಬ್ಬ ಅದಾನ ಬೆಂಗಳೂರಾಗ, ದ್ರಾಕ್ಷಿ ಯಾವಾಗ ಹೋಯ್ತಾನ ದಾರಿ ನೋಡ್ತಿರ್ತಾರೆ. ಅವ್ನು ಟೆಂಪೋ ತುಂಬ್ಕೋತಾನ, ಒಮ್ಮೆಗೆ 2 ಟನ್ನ 3 ಟನ್ನ ತೊಗೊಂಡು ಎಲ್ಲರಿಗೆ ಬರೀ ಇದು ಹಾಕ್ತಾನೆ ಮೆಸೇಜ್. ಅವನು ಕಸ್ಟಮರ್ಗಳು ತಯಾರಾಗ್ಯಾರ, ಮೆಸೇಜ್ ಹಾಕಿಬಿಡ್ತಾನೆ, ಇಂಥ ದಿವಸ ನಾ ತೊಗೊಂಡು ಬರ್ತಾ ಇದ್ದೇನಂತ. ಎಲ್ಲರೂ ಬಂದು ನಿಂತಿರ್ತಾರೆ ಹಣ್ಣು ಒಯ್ಯಾಕ, ದಾಳಿಂಬ ಒಯ್ಯಾಕ, ದ್ರಾಕ್ಷಿ ಒಯ್ಯಾಕ, ಚಿಕ್ಕು ಹಣ್ಣು ಒಯ್ಯಾಕ, ಎಲ್ಲ ಹಣ್ಣುಗಳಿಗೆ, ಬಾಳೆಹಣ್ಣು. ಜನ ಸಾಲು ಹಚ್ಚಿ ನಿಲ್ಲಕತ್ಯಾರ, ವಿಷಮುಕ್ತವಾದದ್ದು ಬೇಕು ಅಂತ ನಿಲ್ಲಕತ್ಯಾರ. ನಾ ಅದಕ್ಕೆ ಒಂದು ಮಾತು ಹೇಳಿದೆ, ಮೊನ್ನೆ ಯುರೋಪಿಯನ್ ದೇಶಗಳ ಜೊತೆ ಭಾರತ ಸರ್ಕಾರ ಕರಾರು ಮಾಡ್ಕೊಂಡೈತೆ ಮುಕ್ತ ವ್ಯಾಪಾರದ್ದು. 20 ದೇಶಗಳ ಜೊತೆಗೆ ಒಕ್ಕಲ್ತನ ಉತ್ಪಾದನೆಗಳನ್ನು ಮಾರಾಟ ಮಾಡೋ ಸಲುವಾಗಿ. ಆದ್ರೆ ಆ 20 ದೇಶಗಳು ಏನು ಕಂಡೀಷನ್ ಹಾಕ್ಯಾರ ಗೊತ್ತಾಯ್ತ ನಿಮಗೆ? ವಿಷಮುಕ್ತವಾದಂಥದ್ದು, ಕೆಮಿಕಲ್ ಫ್ರೀ ಇತ್ತು ಅಂದ್ರೆ ನಾವು ತಗೋತೀವಿ ಅಂತ ಹೇಳ್ಯಾರ. ಹಾಗಾದ್ರೆ ಇನ್ನು ಮುಂದೆ ನೀವು ಬೆಳೆದದ್ದು
ಕೆಮಿಕಲ್ ಫ್ರೀ ಇರಲಿಲ್ಲ ಅಂತಂದ್ರೆ ರಿಜೆಕ್ಟ್ ಆಕೈತೆ, ಹೊಳ್ಳಿ ಬರ್ತೈತೆ ಅದು. ದಿನ 34 ಕಂಟೈನರ್ ಮಟೀರಿಯಲ್ ಮುಂಬೈಗೆ ಬಂದರದೊಳಗೆ ಹೊಳ್ಳಿ ಬರ್ಲಾಕತ್ತೈತೆ ನಮ್ಮ ಭಾರತದಿಂದ ಹೋಗಿದ್ದು. ಯಾಕಂದ್ರೆ ಕೆಮಿಕಲ್ ಫ್ರೀ ಇಲ್ಲ ಅಂತ, ಕೆಮಿಕಲ್ ಮುಕ್ತ ಇಲ್ಲ ಅಂತ, ರಸಾಯನ ಮುಕ್ತ ಇಲ್ಲ ಅಂತ ತಿಳ್ಕೊಂಡು. ಅದಕ್ಕೆ ಇನ್ನು ಮುಂದೆ ರೈತರು ನೀವು ಇನ್ನು ಏನು ಬೆಳೆದದ್ದೆಲ್ಲ ಹೊಕ್ಕೈತಿ ಅಂತ ಇನ್ನು ತಿಳ್ಕೊಬೇಡ್ರಿ. ಇನ್ನು ಮುಂದೆ ನೀವು ರಸಾಯನ ಮುಕ್ತವಾದಂಥ ಪದಾರ್ಥಗಳನ್ನು ಬೆಳೆದ್ರೆ ಉಳಿದವ್ರು ತೊಗೋತಾರ, ಇರಲಿಲ್ಲ ಅಂದ್ರೆ ತೊಗೊಳ್ಳೋದಿಲ್ಲ. ಅದಕ್ಕೆ ತಾವು ಅಂಥದ್ದನ್ನು ಬೆಳಿತೀರಿ ಅಂತ ಹೇಳ್ತಾ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ನಮ್ಮ ಮುತ್ಯ ಕರೆಸಿ ಮುಂಜಾನೆ ಹಚ್ಚದ, ನನಗೂ ನೌಕರಿ ಹೆಚ್ಚಾನ, ನಿಮಗೂ ನೌಕರಿ ಹೆಚ್ಚಾನ. ಎಲ್ಲ ಪೂಜ್ಯರ ದರ್ಶನ ಆಯ್ತು, ತಮ್ಮದೆಲ್ಲರದು ದರ್ಶನ ಆಯ್ತು. ಮತ್ತು ಅಪ್ಪಗಳು, ಸಿದ್ದೇಶ್ವರ ಅಪ್ಪಗಳು ಎಲ್ಲಿ ಪ್ರವಚನ ಯಾವ ಊರಾಗ ನಡೀತಿತ್ತು ಅಲ್ಲಿ ಕಾಡು ಸಿದ್ದೇಶ್ವರ ಸ್ವಾಮಿಗಳಿಗೆ ಫೋನ್ ಮಾಡಿರಿ, ಕರೆಸ್ರಿ. ಅಲ್ಲಿ ಹೋದ ಕೂಡಲೇನ ಊರಾಗ ಶೌಚಾಲಯ ಕಟ್ಟಕ್ಕೆ ಹೇಳ್ರಿ, ಆಮ್ಯಾಗ ಸಾವಯವ ಕೃಷಿ ಮಾಡಕ್ಕೆ ಹೇಳ್ರಿ, ದನಗಳು ಸಾಕಕ್ಕೆ ಹೇಳ್ರಿ. ನಿಮ್ಗೆ ಹೇಳ್ತೀನಿ, ಒಂದಿಬ್ಬರು MLAಗಳು ಬಂದಿದ್ದರು. ಅಪ್ಪಗಳಿಗೆ ಇದು ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಅಲ್ಲೇ ಇದ್ದರು. ಬಚ್ಚಲ್ದಾಗ ಬಿದ್ದು ಸ್ವಲ್ಪ ನೋವಾಗಿತ್ತು. ಆವಾಗೊಂದು 2 ತಿಂಗಳು ಅಲ್ಲೇ ಇದ್ದರು ಕಣೇರ್ಯಾಗ. ಇದ್ದಾಗ ಒಂದಿಬ್ಬರು ಮಿನಿಸ್ಟ್ರುಗಳು ಬಂದಿದ್ರು, 2-3 ಮಂದಿ ಕರ್ನಾಟಕದವರು, ಇಲ್ಲಿಯವ್ರು ಈಗಿದ್ದವ್ರ ಮಿನಿಸ್ಟ್ರುಗಳು ಬಂದಿದ್ರು. ಅವಾಗೂ ಇದ್ರು ಅವರು. ಅವ್ರಿಗೆ ಅಪ್ಪಗಳು ಹೇಳಿದ್ದು, ನಮ್ಮ ವಿನಯ್ ಕುಲಕರ್ಣಿ ಇದ್ದ ಅವಾಗ ಮಿನಿಸ್ಟ್ರು, HK ಪಾಟೀಲ್ರಿದ್ದರು. ಅವಾಗ ಅಪ್ಪಗಳು ಅವ್ರನ್ನ ಕುಂದರ್ಸ್ಕೊಂಡು ಹೇಳಿದ್ದು, ಅಲ್ಲಿ ಕೆಳಗೆ ಗೋಶಾಲೆ ಐತೆ ನೋಡಿ ಬಂದ್ರೇನಂತ ಕೇಳಿದರು. ಇಲ್ರಿ, ಹೋಗಿ ನೋಡ್ಕೊಂಡು ಬರ್ರಿ ಮೊದಲಂದರು. ಹೋಗಾಗ ನೋಡ್ತೀವ್ರಿ ಅಂದರು. ಇನ್ನು ಮುಂದೆ ನೀವೆಲ್ಲರೂ ಗೋವುಗಳನ್ನು ಸಾಕ್ಬೇಕಂತ ಹೇಳಿದ್ರು ಅಪ್ಪಗಳು. ನಿಮ್ಮ ಮನ್ಯಾಗ ಜರ್ಸಿ ಪರ್ಸಿ ಇದ್ದು ಅಂದ್ರೆ ಅವ್ನ ಮಗ್ಗಲ್ ಕಿಡ್ರಿ, ಜವಾರಿ ಆಕಳ ಸಾಕ್ರಿ ಅಂದರು. ಯಾಕ್ರಿ ಅಪ್ಪ ಅವ್ರಂದರು, ಈ ನಿಸರ್ಗ ಪ್ರಕೃತಿ ಉಳಿಬೇಕಾಗಿತ್ತು ಅಂತಂದ್ರೆ ಅವ್ನು ನೀವು ಸಾಕ್ಬೇಕಿನ್ನ. ಅದರ ಸಗಣಿ ಮೂತ್ರ, ಅದರ ಹಾಲ ಮೊಸರ ಮಜ್ಜಿಗೆ, ಸಗಣಿ ಮೂತ್ರ ಹೊಲಕ್ಕೆ, ಮೊಸರ ಮಜ್ಜಿಗೆ ಮಕ್ಕಳಿಗೆ ಉಣಿಸ್ರಿ, ಅಂದ್ರನ ದೇಶ ಉಳಿದು, ಇರ್ಲಿಕ್ಕಂದ್ರೆ ಉಳಿಯಂಗಿಲ್ಲ ಅಂತ ಹೇಳಿದ್ರು. ಆಮ್ಯಾಗ ನಿಮ್ಮ ಪಕ್ಷಗಳ ಸಿದ್ಧಾಂತ ಏನ್ಯಾಕಿರೋಲ್ದಕ್ಕ, ಇದು ಮತ್ತು ಆ ಪಾರ್ಟಿಯವ್ರದ್ದೈತಿ ಈ ಪಾರ್ಟಿಯವ್ರದ್ದೈತಿ ಅಂತ ಅನ್ನಕ್ಕೆ ಹೋಗಬೇಡ್ರಿ. ನಿಮ್ಮ ಪಕ್ಷಗಳು ನಿಮ್ಮ ಸಿದ್ಧಾಂತಗಳಿನ ಏನಿದ್ರು ಮಗ್ಗಲ್ ಕಿಡ್ರಿ ಅವನು ಇಟ್ಟು ಇವುಗಳಿಗೆ ಪ್ರೋತ್ಸಾಹನೆ ನೀಡ್ಬೇಕು. ನೀವು ರೈತರಿಗೆ ನೀವು ಸಾಕಬೇಕು, ರೈತರಿಗೆ ಸಾಕ್ಲಿಕ್ಕೆ ಹೇಳ್ಬೇಕಂತ ಅಪ್ಪಗಳು ಕುಂದರ್ಸಿ ಹೇಳ್ತಿದ್ರು. ಅಂಥ ನೋವಿನ ಇದ್ರೊಳಗೂ ಸಹಿತ ಎಲ್ಲರಿಗೂ ಹೇಳ್ತಿದ್ರು. ನಿಮಗೆ ಆಗಲಿಲ್ಲ ಅಂತಂದ್ರೆ ಯಾರು ಸಾಕ್ಯಾರ ಅವ್ರಿಗೆ ಮೇವು ಕೊಡ್ರಿ ಅಂತ ಹೇಳ್ತಿದ್ರು. ಒಯ್ದು ಏನಾರು ಕೊಡ್ರಿ ಅವ್ರಿಗೆ, ರೈತರಿಗೆ ಅಂತ ಹೇಳ್ತಿದ್ರು. ಆಮ್ಯಾಗ ಅಪ್ಪಗಳು ಎಲ್ಲಿ ಹೋದರೂ ಸಹಿತ ಒಂದು ಸಾವಯವ ಕೃಷಿಯ ಮೇಲೆ ಪ್ರವಚನ ಮಾಡಲೇಬೇಕಂತ ಹೇಳ್ತಿದ್ರು. ನೀವು ಬರಾಕಬೇಕು, ಇಲ್ಲಿ ಹೇಳಾಕಬೇಕಂತಿದ್ರು. ದಿನ ಬುದ್ಧಿ ನಿಮ್ಮದು ಕೇಳ್ತಿರ್ತಾರೆ, ಸುಮ್ಮನೆ ನಮ್ಮನ್ನು ಹಚ್ಚಿ ಬೇಯಿಸ್ತೀರಿ ಅಂತ ನಾ ಅಂತಿದ್ದೆ. ಯಾರೂ ಏನೂ ಅನ್ನಂಗಿಲ್ಲ, ಅದು ನೀವು ಹೇಳೋದೆಲ್ಲ ರೈತರು ಒಳ್ಳೆಯದಕ್ಕಾಗಿ ಹೇಳ್ತಾರೆ, ಅದಕ್ಕೆ ನೀವು ಹೇಳಬೇಕು ಅಂತಿದ್ರು. ಮಾಡೋದಕ್ಕೂ ಪ್ರೋತ್ಸಾಹನ ಕೊಟ್ಟರು, ಹೇಳೋದಕ್ಕೂ ಪ್ರೋತ್ಸಾಹನ ಕೊಟ್ಟರು. ರೈತರ ಬದುಕು ಬಂಗಾರ ಆಗಬೇಕು, ರೈತರ ಜೀವನ ಬದಲಾಗಬೇಕು. ಇರಲಿಲ್ಲ ಅಂದ್ರೆ ರೈತಗೆ ಒಳ್ಳೆಯ ಮಾತುಗಳನ್ನು ಹೇಳೋರ ಯಾರೂ ಇಲ್ಲ. ಎಲ್ಲರೂ ರೈತಗೆ ಕೊಲೆಗಡಕನ್ನು ಮಾಡಕ್ಕೆ ಹೊಂಟಾರವ್ರು. ರೈತ ಅಂದ್ರೆ ಮಂದಿನ ಕೊಲ್ಲವನ್ನು ಹಂಗೆ, ಅದನ್ನು ಇವಾಗ ಆ ಔಷಧ ತಗೋ, ಇದನ್ನು ಕೊಲ್ಲು, ಈ ಔಷಧ ತೊಗೊಂಡು ಹೋಗು, ಇದನ್ನು ಕಲಸಕ್ಕೆ ಹತ್ಯಾರ. ಕೊಲ್ಲೋದನ್ನೆಲ್ಲ ಕಾಯೋದನ್ನು ಕಲಿಸ್ಬೇಕಾಕೈತಿ ಮತ್ತು ಹೊಲನೂ ಉಳಿಸ್ಬೇಕಾಕೈತಿ. ಅಂಥದ್ದನ್ನು ಮಾಡಕ್ಕೆ ಹಚ್ಬೇಕು. ನೀವು ಎಲ್ಲ ಈ ಪ್ರವಚನ ಕೀರ್ತನ ಬಿಟ್ಬಿಡ್ರಿ ಅಂತ ಹೇಳಿದರು ಅಪ್ಪಗಳು. ನಮ್ಗೆ ಹೇಳಿದ್ದು ಇವನ್ನೆಲ್ಲ ಹೇಳೋರು ರಗಡ್ ಮಂದಿ ಅದಾರ, ಕೇಳೋರು ರಗಡ್ ಮಂದಿ ಅದಾರ. ಇವು ಪ್ರವಚನ ಕೀರ್ತನ ಬಿಟ್ರಿ ಇದನ್ನು ಮಾಡಿರಿ ಮುಖ್ಯವಾಗಿ ಅಂತಂದ್ರು. ಮತ್ತು ಅದನ್ನು ನೀವು ಮಾಡಿ ಮತ್ತೊಬ್ಬರಿಗೆ ಹೇಳ್ರಿ ಅಂದರು. ಇರಲಿಲ್ಲ ಅಂದ್ರೆ ಮಾಡಲಾರ್ದ ಹೇಳ್ಕೊತ ಅಡ್ಡಾಡಿದ್ರೆ ಅದ್ರ ಪರಿಣಾಮ ಆಗೋದಿಲ್ಲ. ನೀವು ಮೊದಲು ಮಾಡಬೇಕು, ಅದರ ಪ್ರಯೋಗ ಮಾಡಬೇಕು, ಮಾಡಿ ಅದರ ಪರಿಣಾಮ ಏನು ಬರ್ತಾವೋ ಅದನ್ನು ಮಂದಿಗೆ ಹೇಳಬೇಕು ಅಂಥೇಳಿ ನೂರಾರು ಪ್ರಯೋಗಗಳನ್ನು ಮಾಡಿದ್ವಿ. ನಮಗೆಲ್ಲ ಪ್ರೇರಣೆ ಕೊಟ್ಟರು ಅಪ್ಪಗಳು. ಮಾಡಿಸಿದ್ರು ನಮ್ಮ ಕಡೆಯಿಂದ, ಮಾಡಿಸಿ ಆಮ್ಯಾಗ ಎಲ್ಲರಿಗೂ ಹೇಳಿಸಿದ್ರು. ಮತ್ತು ಎಲ್ಲರಿಗೂ ವೈಯಕ್ತಿಕವಾಗಿ ಬಂದಾಗ ಕೇಳಿದ್ರಿಲ್ಲ ಗುರುಗಳ ಮಾತು, ಹಂಗೆ ಮಾಡ್ಬೇಕು ನೀವು ಮನೆಗೆ ಹೋಗಿ ಅಂತ ಮತ್ತೆ ಹೇಳ್ತಿದ್ರು. ಅವರು ಇದು ನಾನು ಹೇಳೋದು ಸರಿ ಅನಿಸೋದಿಲ್ಲ,
ನೀವು ಮಾಡ್ತೀರಿ, ಆದ್ದರಿಂದ ನೀವೇ ಹೇಳಬೇಕು ಅಂತಿದ್ರು. ನನಗೂ ಹೇಳಕ್ಕೆ ಬರ್ತೈತಿ, ಬರಂಗಿಲ್ಲ ಅಂತಲ್ಲ, ಆದ್ರೆ ನಾನು ಹೇಳೋದು ಸರಿ ಅನಿಸೋದಿಲ್ಲ ಅಂತ ಹೇಳ್ತಿದ್ರು. ಯಾರು ಮಾಡ್ತಾರ ಅವ್ರು ಹೇಳಿದರೆ ಭಾಳ ಅದು ಸಂಯುಕ್ತಿಕ ಅನ್ನಿಸ್ತೈತಿ, ಆದ್ದರಿಂದ ನೀವು ಮಾಡಬೇಕು ಅಂತ ಹೇಳಿದರು. ಆಕಳುಗಳನ್ನು ಸಾಕಬೇಕು ಅಂಥೇಳಿ ನನ್ನ ಹತ್ರ 100 ಎಮ್ಮೆಗಳಿದ್ದು 20 ಲೀಟ್ರ್ ಹಾಲು ಕೊಡು, ದಿವ್ಸಕ್ಕೆ 20 ಲೀಟ್ರ್ ಹಾಲು ಕೊಡು, 100 ಎಮ್ಮೆದ್ದು ಒಂದೇ ದಿವಸ ತೆಗೆದು ನಾನು. 100 ಜರ್ಸಿ ಆಕಳಿದ್ದು ನನ್ನ ಹತ್ರ, ದಿವ್ಸಕ್ಕೆ 30 ಲೀಟ್ರ್ ಹಾಲು ಕೊಡುವಂಥ ಆಕಳುಗಳಿದ್ದು ಎಲ್ಲವೂ ಒಂದೇ ದಿವಸ ತೆಗೆದು ಹಾಕಿದ್ದು ನಾನು. ಜವಾರಿ ಆಕಳ ಸಾಕ್ಬೇಕಂತ ಹೇಳಿದ್ರು ಅಪ್ಪಗಳು. ಜವಾರಿ ಆಕಳ ಸಾಕೋದು ಅಂದ್ಕೊಳ್ಳಿ ಎಲ್ಲ ತೆಗೆದು ಹಾಕಿದೆ, ಜವಾರಿ ಆಕಳುಗಳು ತಂದು ಸಾಕಿದ್ನ. ಅವು ಬೆಳ್ಕೋತ 100 ಆದು ಆಕಳುಗಳು ಇನ್ನೂ ಎಷ್ಟು ಮಾಡೋರಂದ್ರು. ಒಂದು 200 ಮಾಡ್ತೀನಿ ರೀ ಅಂದೆ. 200 ಆದ ಕೂಡಲೇ 200 ಅದು ಅನ್ನಂತಂದ್ರು. ಆಗ್ಯಾವ್ರಿ ಅಂದೆ. ಮತ್ತು ಎಷ್ಟು ಮಾಡೋರು? ಒಂದು 500 ಆಗಲಿ ಹೇಳ್ರಿ ಬುದ್ಧಿ ಅಂತಂದೆ. 500 ಆದು. 500 ಆದ ಕೂಡಲೇ ಅಂದ್ರೆ ಮತ್ತು 500 ಅದು ಅಲ್ಲಿ ಈಗ ಬುದ್ಧಿ. ಈಗ ಏನು 1000 ಆದ್ರೆ ಏನು ಕೆಟ್ಟ ಹೇಳ್ರಿ ಬುದ್ಧಿ. ಅವು ಬಂದಷ್ಟು ನಮ್ಮ ಸಮೃದ್ಧಿ ಹೆಚ್ಚಾಗಕತ್ತೈತೆ ಅಂತ ಹೇಳಿದ್ ನಾನು. ನಮ್ಮ ಕೊಟ್ಟಿಗೆಯಾಗ ಆಕಳು ಹೆಚ್ಚಾದಂಗೆ ನಮ್ಮ ಮಠದ ಸಮೃದ್ಧಿ ಹೆಚ್ಚಾಗಕತ್ತೈತ್ರಿ ಅಂದ. ಹಂಗಾದ್ರೆ ಬಿಡಬೇಡ್ರಿ, ಮಾಡ್ರಿ ಅಂತ. ಈಗ ನಾನು ಒಂದು ಆಕಳದಿಂದ ನಿಮ್ಮ ಆಕಳುಗಳು ಮನೆಯಾಗಿದ್ರೆ ಎಷ್ಟು ಕರ ಕೊಡ್ತಾವ್ರಿ? ಒಂದು 20 ಕರ ಕೊಡ್ತಾವೆ, ಭಾಳ ಆದ್ರೆ 12, 13, 15 ಕರುಗಳನ್ನ ಕೊಡ್ತಾವೆ ತನ್ನ ಜೀವಿತಾವಧಿ ಒಳಗೆ. ನಮ್ಮ ಕೊಟ್ಟಿಗೆಯಾಗ ಒಂದು ಆಕಳು ದಿವಸ ಒಂದು ಕರ ಕೊಡ್ತೈತೆ. ತಿಳಿತಾನೆ ನಿಮ್ಗೆ ಇದ್ರ ಅರ್ಥ? ನಮ್ಮ ಆಕಳ ದಿವಸ ಒಂದು ಕರ ಕೊಡ್ತೈತಿ, ವರ್ಷಕ್ಕೆ 300 ಕರ ಕೊಡ್ತೈತಿ ಒಂದೊಂದು ಆಕಳ. ಅದು ಹೆಂಗ್ರಿ ಅಂತಂದಿರಿ. ಮತ್ತು ನೀವು ಮಣಕಗಳು ಏನದಾವ ನಮ್ಮಲ್ಲಿ, ಆ ಮಣಕಗಳಿಗೆ ಒಳ್ಳೆ ಹಾಲು ಕೊಡುವಂಥ ಆಕಳುಗಳು ನನ್ನ ಹತ್ರ 12 ಲೀಟ್ರ್ ಹಾಲು ಕೊಡು ಕಿಲಾರಿ ಆಕಳುಗಳದಾವೆ. ದಿವ್ಸಕ್ಕೆ ಮುಂಜಾನೆ 6 ಲೀಟ್ರು, ಸಂಜೆಗೆ 6 ಲೀಟ್ರು ಕಿಲಾರಿ ಆಕಳುಗಳು. ಆ ಆಕಳದು ಗರ್ಭಾಶಯದಿಂದ ನಾ ಬೀಜಾಣುಗಳನ್ನು ತಕ್ಕೋತೇನೆ. ಆಮ್ಯಾಗ ಅಂಥದ್ದ ಆಕಳಕ್ಕೆ ಹೋರಿಗಳದಾವ, ಆ ಹೋರಿಗಳ ಬೀಜಾಣುಗಳು ತಗೋತೇನೆ. ಎರಡೂ ಕೂಡಿಸಿ ಟ್ಯೂಬ್ನೊಳಗೆ ಹಾಕಿ ಲ್ಯಾಬ್ರಾಟ್ರಿ ಒಳಗೆ ಇಡ್ತೀನಿ. 8 ದಿವ್ಸಕ್ಕೆ ಅದರ ತತ್ತಿ ತಯಾರಾಗ್ತೈತಿ. ತಾಯಿಯ ಗರ್ಭದೊಳಗೆ ಹೆಂಗೆ ಒಂದು ಗರ್ಭ ತಯಾರಾಕೈತಿ ಹಂಗೊಂದು ಗರ್ಭ ತಯಾರಾಕೈತಿ. ಅದನ್ನು ಈ ನಮ್ಮ ಗೋಶಾಲೆಗೆ ಏನು ಆಕಳುಗಳದಾವಲ್ಲ, 1 ಲೀಟ್ರು 2 ಲೀಟ್ರ್ ಕೊಡುವ ಆಕಳುಗಳು, ಅವಕ್ಕರು ಹೊಟ್ಟೆ ಸ್ವಚ್ಛ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆ ಹೊಟ್ಟೆಗೆ ಇಟ್ಬಿಡ್ತೀವಿ. 9 ತಿಂಗಳಿಗೆ ಏನು ಕರ ಹುಡ್ತೈತಲ್ಲ, ಅದು 12 ಲೀಟ್ರ್ ಹಾಲು ಕೊಡು ಕಿಲಾರಿ ಆಕಳ ಕರ ಬರ್ತೈತಿ. ಅಂಥವು ಒಂದು ಆಕಳು ತನ್ನ ಜೀವಿತ ಕಾಲಾವಧಿಯೊಳಗೆ ಒಂದು 10,000 ಕರಗಳನ್ನು ಕೊಡ್ಲಾಕ ಸಾಧ್ಯ ಐತಿ. ನನಗೆ ಅಂಥ ಆಕಳುಗಳು ಎಲ್ಲೆಲ್ಲಿ ಸಿಗ್ತಾವನ್ನ ತರ್ಲಾಕ ಶುರು ಮಾಡೀನಿ. ಈಗ 12 ಲೀಟ್ರು 10 ಲೀಟ್ರು 14 ಲೀಟ್ರು ಹಾಲು ಕೊಡುವ ಆಕಳುಗಳು ಎಲ್ಲಾರು ಕಿಲಾರಿ ಸಿಕ್ಕು ಅಂದ್ರೆ ತೊಗೊಂಡೇ ಬರ್ತೀನಿ. ಸಾಹಿವಾಲು, ಕಾಂಕ್ರೀಜು, ಗೀರು 20 ಲೀಟ್ರ್ ಹಾಲು ಕೊಡುವಂಥ ಆಕಳುಗಳು ತಂದಿನ. ಅವನ್ನ ತೊಗೊಂಡು ಅದೇ ಪ್ರಕಾರ ಅವಕ್ಕರ ಕರಗಳು ತಯಾರು ಮಾಡಕತ್ತೀನ. ದಿವ್ಸಕ್ಕೆ ಈ ಸದ್ದು ನಂದು 10 ಕರಗಳು ತಯಾರು ಮಾಡೋದು ನಡೆದೈತಿ. ಇನ್ನು ಮುಂದೆ ಭವಿಷ್ಯದಾಗ ಇನ್ನೊಂದು 6 ತಿಂಗಳ ನಂತರ ದಿವ್ಸಕ್ಕೆ ಒಂದು 100 ಕರಗಳು ತಯಾರು ಮಾಡ್ತೀನಿ. ನಮ್ಮ ಕನಸು ಏನು ಅಂದ್ರೆ ಪ್ರತಿಯೊಬ್ಬ ರೈತರ ಮನ್ಯಾಗ 20 ಲೀಟ್ರ್ ಹಾಲು ಕೊಡುವಂಥ ಆಕಳು ಇರ್ಬೇಕು. 12 ಲೀಟ್ರ್ ಹಾಲು ಕೊಡುವಂಥ ಒಂದು ಕಿಲಾರಿ ಆಕಳು ರೈತರ ಮನ್ಯಾಗ ಇರ್ಬೇಕು. ಅಷ್ಟು ಆಕಳುಗಳು ತಯಾರು ಮಾಡ್ಬೇಕಂತೈತಿ. ನೀವು ಮನಸ್ಸು ಮಾಡಿದ್ರೆ ನೀವು ಮಾಡ್ಬೋದು. ಈ ಸರ್ಕಾರದವ್ರು, ದರಿದ್ರ ಸರ್ಕಾರದವ್ರು ಮನಸ್ಸು ಮಾಡಿದ್ರೆ ಅವರು ಮಾಡೋಕ್ಕೆ ಸಾಧ್ಯ ಐತಿ. ನಮ್ಮಂಥವ್ರು ನಾವು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಮಾಡೋಕ್ಕೆ ಏನು ಕೆಟ್ಟಾಗೈತಿ? ಏನು ಭಾಳ ದೊಡ್ಡ ಖರ್ಚಿಂದಿಲ್ಲ. 4-8 ಕೋಟಿ ರೂಪಾಯಿ ಖರ್ಚು ಮಾಡಿ ಲ್ಯಾಬ್ರಾಟ್ರಿ ಇವನ್ನೆಲ್ಲ ಮಾಡ್ಬೇಕಾಕೈತಿ. ಮಾಡ್ತೀವಿ ನಾವು. ಏನೇನೋ ಮಾಡ್ತಿರ್ತಾರಂತ ಇಂಥ ಕೆಲಸ ಮಾಡೋಂಗಿಲ್ಲ ಸರ್ಕಾರದವ್ರು. ನಾ ಅದಕ್ಕೆ ಅವ್ರಿಗೆ, ಆ ಕೇಂದ್ರದವ್ರಿಗೆ ಹೇಳೀನಿ, ರಾಜ್ಯ ಸರ್ಕಾರದವ್ರಿಗೆ ಹೇಳ್ತಿರ್ತೀನಿ, ಇಂಥದ್ದೇನಾರ ಮಾಡಿರಿ, ಮಾಡಿ ರೈತರಿಗೆ ಒಂದೊಂದು ಕರ ಕೊಡ್ರಿ. ಇವು ಏನು ಈ ಬಿಟ್ಟಿ ಭಾಗ್ಯಗಳನ್ನು ಏನು ಕೊಡ್ತಿರಲ್ಲ, ಅದಕ್ಕೆ ಒಂದೊಂದು ಕರ ಕೊಡ್ರಿ ರೈತರ ಮನ್ಯಾಗ. ಅವ ಕರ ಸಾಕಿ ಅದರಿಂದ ಹಾಲ ಮೊಸರ ಕುಡ್ದು ಅಂದ್ರೆ ಮನ್ಯಾಗ ಮಕ್ಕಳು ಚಲೋ ದಷ್ಟಪುಷ್ಟ ಆದ್ರಂದ್ರೆ ನಿಮ್ಮ ದವಾಖಾನೆ ಖರ್ಚು ಕಡಿಮೆ ಆಕೈತಿ. ನೀವೇನು ಹೆಲ್ತ್ ಸಲುವಾಗಿ ಏನು ನೀವು ಖರ್ಚು ಮಾಡಕತ್ತಿರಲ್ಲ, ಅದ್ರ ಖರ್ಚು ಕಡಿಮೆ ಆಕೈತಿ. ಹುಡುಗರು ಹುಷಾರಕ್ಕವು ಹಾಲ ಮೊಸರ ಮಜ್ಜಿಗೆ ಉಂಡು ಆಕಳದಂದ್ರೆ ಮುಂದೆ ಭಾಳ ಸಮಸ್ಯೆಗಳು ಕಡಿಮೆ ಆಗ್ತಾವೆ. ಅದರಿಂದ ಮಾಡಂತ ಅವ್ರಿಗೆಲ್ಲ ಹೇಳಕತ್ತೀನಿ. ರೈತನ ಮನ್ಯಾಗ ಎತ್ತುಗಳಿದ್ದು ಅಂತಂದ್ರೆ ಎತ್ತಿಗೆ ರೊಕ್ಕ ಕೊಡ್ರಿ. ಈ ಬಸ್ ಫ್ರೀ ಮಾಡಿರಲ್ಲ, ಇವನು ಬಿಡ್ರಿ, ಇವನ್ನ
ಇವನ್ ಬಿಟ್ಟು ಆ ರೈತನ ಮನ್ಯಾಗ 2 ಎತ್ತಿದ್ದು ಅಂದ್ರೆ ದಿನ 300 ರೂಪಾಯಿ ಕೊಡ್ರಿ ಅವಾಗ. ಗೋವಾದಾಗ 150 ರೂಪಾಯಿ ಕೊಡ್ತಾರೆ ಈಗ ಒಂದು ಎತ್ತಿಗೆ ಒಂದು ಆಕಳಿಗೆ ಸರ್ಕಾರದವ್ರು. ಸಾಕಿದ್ರೆ ಅಂದ್ರೆ 150 ರೂಪಾಯಿ ಅಂದ್ರೆ ದಿನ 300 ರೂಪಾಯಿ ಒಂದು ಜೋಡಿ ಎತ್ತಿ ಕೊಡ್ತಾರೆ. ನೀವು ಏನು ಇರಲಿಲ್ಲ ಅಂದ್ರೆ ರೈತ ಇವನು ಸಾಕಾವ ಹೆಂಗೆ? ರೈತರಿಗೆ ಎತ್ತುಗಳು ಮನ್ಯಾಗ ಕಟ್ಟಕ್ಕೆ ಪ್ರೋತ್ಸಾಹನ ಕೊಡ್ರಿ, ಆಕಳುಗಳು ಮನ್ಯಾಗ ಕಟ್ಟಕ್ಕೆ ಪ್ರೋತ್ಸಾಹನ ಕೊಡ್ರಿ, ಎಮ್ಮೆಗಳು ಕಟ್ಟಕ್ಕೆ ಪ್ರೋತ್ಸಾಹನ ಕೊಡ್ರಿ. ಅದರಿಂದ ಏನಕ್ಕತಿ ಸಿಕ್ಕಾಪಟ್ಟೆ ಗೊಬ್ಬರ ಬರ್ತೈತಿ. ಆ ಗೊಬ್ಬರದಿಂದ ಹೊಲ ಶ್ರೀಮಂತಕ್ಕವು, ಆ ಹೊಲದಿಂದ ಬೆಳೆ ಶ್ರೀಮಂತಕ್ಕವು. ಆ ಬೆಳೆ ತಿಂದ ಅಂದ್ರೆ ಇವ ಮನುಷ್ಯ ಆರೋಗ್ಯವಂತ ಅಕ್ಕನ ಅಂತ ನಮ್ಮ ವಿನಂತಿ ಅವ್ರಿಗೆ. ನಿಮ್ಮ ಮಾಧ್ಯಮದಿಂದನೂ ಸಹಿತ ಅವ್ರಿಗೆ ವಿನಂತಿ ಮಾಡ್ಕೊ. ಅವ್ರು ಮಾಡೋಲ್ರಕ್ಕ ಬಿಡೋಲ್ರಕ್ಕ ಸುಡ್ಗಾಡ್ ನೀವರ ಮಾಡ್ರು ಮರ. ಅದಕ್ಕೆ ತಾವೆಲ್ಲರೂ ದನಗಳನ್ನು ಸಾಕಬೇಕು, ಹೊಲಗಳನ್ನು ಶ್ರೀಮಂತ ಮಾಡಬೇಕು ಅಂತ ಹೇಳಾಕ ನಮ್ಮ ಅಜ್ಜವ್ರು ಕರೆಸಿದ್ರು. ಆದ್ದರಿಂದ ಅಜ್ಜವರು ಶ್ರೀಮಂತರಾಗಲಿ. ಈ ಮನುಷ್ಯ ಎಂಥ ಸಂಕಲ್ಪ ವೃತ್ತಿ ಅಂದ್ರೆ, ಯಾವ ಊರಿಗಾರ ಪ್ರವಚನಕ್ಕೆ ಹೋದ ಅಂದ್ರೆ ಆ ಊರವ್ರು ಏನು 50,000 ಕೊಡಲಿ, 10,000 ಕೊಡಲಿ, 20,000 ಕೊಡಲಿ, ಕೊಟ್ಟು ಕೂಡಲೇ ಜ್ಞಾನ ಯೋಗಾಶ್ರಮಕ್ಕೆ ಹೋಗಿ ಅಪ್ಪುಗಳು CD, ಅಪ್ಪುಗಳು ಫೋಟೋ, ಅಪ್ಪುಗಳು ಪುಸ್ತಕ ತೊಗೊಂಡು ಬಂದು ಹಳ್ಳ್ಯಾಗ ಮನೆಗೆ ಪುಕ್ಕಟ ಹಂಚಿದ್ರು. ಅಪ್ಪುಗಳು ಜ್ಞಾನ ಮನೆಗೆ ಮುಟ್ಟಬೇಕಂತ. ನನಗೇನು ಇದ್ರೊಳಗೆ ಒಂದು ದುಡ್ಡು ಎಂದೂ ಒಂದು ದುಡ್ಡಿನ ಆಸೆ ಮಾಡಿದ ಮನುಷ್ಯ ಅಲ್ಲಿ, ಎಂದೂ ಒಂದು ದುಡ್ಡಿಗೆ ಆಸೆ ಮಾಡಿ. ಇವತ್ತು ಯಾರ ಹಿಂಗೆ ತಂದು ದಕ್ಷಿಣ ಕೊಟ್ಟಿದ್ರೆ ಅಂದ್ರೆ ಮರುದಿವ್ಸ ಅವೆಲ್ಲ ರೊಕ್ಕ ತೊಗೊಂಡು ಹೋಗಿ ಅಷ್ಟು ಖರೀದಿ ಮಾಡ್ಕೊಂಡು ಬರ್ತಾರೆ. ಬಂದು ಯಾರು ಬಂದವ್ರಿಗೆಲ್ಲ ಕೊಟ್ಟು ಬಿಡ್ತಾರೆ. ಅಂಥ ತ್ಯಾಗಿ ಮನುಷ್ಯ ಅದಾನೆ. ಎಲ್ಲರೂ ಅಂಥವ್ರು ಅದಾರ. ಆದ್ದರಿಂದ ಎಲ್ಲ ಪೂಜ್ಯರಿಗೆ ತಮಗೂ